ಏನಾರ ಜಪ ಮಾಡೋಣ ಅಂತ ನಾನು ಮಾಡ್ದೆ ನಿಮ್ ಜೊತೆಗೆ. ಓಕೆ ಥ್ಯಾಂಕ್ ಯು ಸರ್. ಒಳ್ಳೆ ಯಾಕ ರಾಮನಾಮಕ್ಕೆ ಸರಿಸಮನವಾದ ಮಂತ್ರ ಇಲ್ಲ ಯಾಕಂದ್ರೆ ಶಿವನೇ ಸಾಕ್ಷಾತ್ ಶಿವನೇ ರಾಮನಾಮ ಜಪ ಮಾಡ್ತಿದ್ನಂತೆ. ಹೌದೌದು ಹೌದು ಅದನ್ನ ಹೇಳಿದಾರ ಸರ್ ನಿಖಿಲ್ ಸರ್. ಹ್ಮ್ ಒಳ್ಳೇದು. ಅದಕ್ಕೆ ನಿಮಗ್ ಟೈಮ್ ನಾವು ಇದ್ ಮಾಡ್ಕೊಡಕ್ಕಾಗಿ ಒಂದ್ 5 ನಿಮಿಷ ಅರ್ಲಿ ಆಗಿ ಸ್ಟಾರ್ಟ್ ಮಾಡಿದೀವಿ. ಈಗ ಚೆನ್ನಾಗಾಯ್ತಮ್ಮ ನೀವು ಚೆನ್ನಾಗಯ್ತು ಮಿಕ್ಕಿದವ್ರು ಇದಾರ ಬಂದವ್ರ ಜಾಯ್ನ್ ಆಗ್ಯಾರ. ಇನ್ನು ಆಗಿದ್ದಂಗಿಲ್ಲ ಈಗ್ ಬರ್ಬೋದು 9. ಆಯ್ತಲ್ಲ 9:15. ಅವರು ಸ್ವಲ್ಪ ಊರಿಗೆ ಏನಾರು ಹೋಗಿದಾರನ ಬ್ಯುಸಿ ಇರ್ಬೇಕು. ಲಕ್ಷ್ಮಿ ಆಗ್ತಾರ ಸರ್. ಜಾಯಿನ್ ಆಗ್ತಾ ಇದಾರ ಗುರುಗಳೇ. ಓಕೆ ಸರ್ ನಿಮ್ ಟೈಮ್ ನೀವು 9:30ಕ್ಕೆ ಶುರು ಮಾಡ್ರಿ. ಇಲ್ಲ ಅವನೇನ ರೆಕಾರ್ಡ್ ಮಾಡ್ಕೊಂತಾನಂತ ಅದಕ್ಕೆ ಬರ್ಲಿ ತಡ್ರಿ ಒಂದ್ ನಿಮಿಷ. ಹೌದು ಓಕೆ ಸರ್. ಉಳ್ದವ್ರ ಎಲ್ಲಾ ಅನ್ಮ್ಯೂಟ್ ಮಾಡ್ಕೊಳ್ರಿ. ಅಲ್ಲ ಮ್ಯೂಟ್ ಮಾಡ್ಕೊಳ್ರಿ ನಿಮ್ದು ಈಗ ಯಾರ್ಯಾರೆಲ್ಲ ಓಪನ್ ಮಾಡ್ಕೊಂಡಿದ್ರಲ್ಲ. ಅದು ಡಿಸ್ಟರ್ಬ್ ಆಗುತ್ತೆ ಅವ್ರು ಮಾತಾಡ್ಬೇಕಾರೆ ಒಬ್ರಿಗಿಂತ ಜಾಸ್ತಿ ಇದು ಓಪನ್ ಆದ್ರೆ ಎಕೋ ಬರುತ್ತೆ. ಇವತ್ತು ಕೈಲಾಸದ ವರ್ಣನೆ ಇದೆ. ನಂತರ ದೇವಿ ಮಹಾತ್ಮೆ ಬರ್ತದೆ ತುಂಬಾ ಚೆನ್ನಾಗಿದೆ. ನಾಳೆಯಿಂದ ಅದ್ಭುತವಾಗಿದೆ. ಇವತ್ತೆಲ್ಲಾ ಮೋಸ್ಟ್ಲಿ ಇವತ್ತು 60 ಪ್ಯಾರ ಒಂದು ಒಳಗೊಂಡಿದೆ ಈ ದೇವಿ ಮಾತು ಮೊದಲನೇ ಅಧ್ಯಾಯ. 1 ಗಂಟೆ ಆಗಬಹುದು. ಆದಷ್ಟು ಎಲ್ಲಾ ತಮ್ಮ ಕೆಲಸವನ್ನೆಲ್ಲ ಬದಿಗೊಟ್ಟು ಕೇಳಿ ಯಾಕಂದ್ರೆ ಇದು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಮನಸ್ಸಿನ ಸಂಸಾರ ಮನಸ್ಸಿನ ಎಲ್ಲಾ ಕಲ್ಮಶವನ್ನು ಹೊರ ತೆಗೆದು ಜಂಜಾಟವನ್ನೆಲ್ಲ ಹೊರಗಡೆ ಬಿಟ್ಟು ಇದ್ರೊಳಗ್ ಮುಳುಗಿ ಇವತ್ತು ಬಂದ್ರ ಜಾಯ್ನ್ ಆದ್ರ. ಚಿನ್ನು ಫೋನ್ ಮಾಡಿ ಅಣ್ಣಂಗ್ ಒಂಚೂರು. ಜಾಯಿನ್ ಆಗ್ತಾ ಇದ್ದಾರೆ ಗುರುಗಳೇ ಈಗ. ಜೈ ರಾಮ್ ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್ ಜೈ ರಾಮ್ ಜೈ ಜೈ ರಾಮ್. ಡಾಕ್ಟ್ರೆ ತಮ್ಮ ಫೋನ್ ನಂಬರ್ ಹೇಳಲಿಕ್ಕೆ ಆಗುತ್ತಾ? ನಂದ ಹಾ ಹೌದು. 6364 6364 226 226 553. 553. ರಿಪೀಟ್ ಮಾಡ್ತೀನಿ 6364 226 553. 553. ಧನ್ಯವಾದಗಳು. ನಿನ್ನೆ ದಿವಸ ಗ್ರೂಪ್ ಅಲ್ಲಿ ಯಾರೋ ಒಬ್ರು ಚಿದಾನಂದ್ರ ಬಗ್ಗೆ ಕೇಳಿದ್ರು. ಚಿದಾನಂದ್ರ ಬಗ್ಗೆ ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ಕೆಂಚಪ್ಪ ಮೇಶ್ರು ಅನ್ನೋರು ನನಗೆ ಇದನ್ನ ನಿಖಿಲ್ ಮುಖೇನ ಕಳ್ಸಿಕೊಟ್ಟಿದ್ದಾರೆ. ಅವರ ಸಂಪೂರ್ಣ ಡೀಟೇಲ್ ಇವತ್ತು ನಾನು ಸಾಧ್ಯವಾದ್ರೆ ಫೇಸ್ಬುಕ್ ಅಲ್ಲಿ ನೋಡಿ ನಾನೇ ನಿಖಿಲ್ ಅವ್ರಿಗೆ ಹಾಕಿದ್ದೆ. ಅವ್ರ ಹೌದಾ? ಕೆಂಚಪ್ಪ ಮಿಶ್ರ ಅವರು ಹಾಕಿದ್ರು ಹಾ ಫೇಸ್ಬುಕ್ ಹಾ ಅಲ್ಲಿ. ಹಾ 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 ಅದ್ ಹಾ ಬೆಳಗ್ಗೆ ನನಗೆ ಸಿಕ್ತು. ಹೇಗಿದ್ರು ನೀವು ನಿನ್ನೆ ಹೇಳಿದ್ರಲ್ಲ ಹ್ಮ್ ಇವತ್ತು ರಿಲೇಟೆಡ್ ಹೇಳ್ತೀನಿ ಚಿದಾನಂದ್ರ ಬಗ್ಗೆ ನೀವ್ ಹೇಳ್ಬಿಡಿ ಬಂದ್ರೆ. ರಿಪೀಟ್ ಮಾಡಿ. ಒಂದ್ ನಿಮಿಷ 6364 226 553. ಸರ್ ಒಂದ್ ಸೆಕೆಂಡ್. 6364 226 553. ಹಲೋ ಥ್ಯಾಂಕ್ ಯು ಗುರುಗಳೇ ತಗೊಂಡಿದ್ದೀನಿ. ಗುರುಗಳೇ 6364 226 553. ಚೆಂಚಪ್ಪ ಮೇಷ್ಟ್ರ ಅನ್ನೋರು ಚಿದಾನಂದ್ರ ಬಗ್ಗೆ ಕಳಿಸಿದ್ದಾರೆ. ಮತ್ತೆ ಚಿದಾನಂದ್ರ ಗುರುಗಳು ಬರೆದಂತಹ ಸಂಪೂರ್ಣ ಲೇಖನಗಳು ಕೂಡ ಕಳಿಸಿದ್ದಾರೆ. ಲಾಸ್ಟ್ಗೆ ನೀವೇ ಹೇಳ್ಬಿಡಿ ಇವತ್ತು ನಿಮಗೊಂದು ಟೈಮ್ ಕೊಡ್ತೀನಿ. ನಿಮ್ಮ ಹೆಸರು? ಯಾರು ಮಾತಾಡ್ತಾ ಇಲ್ಲ. ನಿಖಿಲ್ ಅವರೇ ಬಂದ್ರಾ? ಬಂದು ಮತ್ತೆ ಲೆಫ್ಟ್ ಆದ್ರು ಸರ್ ಅವರು. ಇದೇನು ಮಾತಾಡ್ತಿದ್ರು ಅಂತ ಬಹುಶಃ ಈಗ ಆಗ್ಬೋದು. ನೆಟ್ವರ್ಕ್ ಇಲ್ಲ ಅನಿಸ್ತದ. ಗುರುಗಳ ನಮಸ್ತೆ. ನಮಸ್ತೆ. ಗುರುಗಳೇ ನಾವು ಪ್ರತಾಪ್ ಅವ್ರ ಕಡೆಯವರು ರಾತ್ರಿ ಕೇಳಿದ್ವಲ್ಲ ಸವಿತಾ ಅಂತ. ಹಾ ಚಿದಾನಂದಾತ್ಮ ಗುರುಗಳ ಬಗ್ಗೆ ನಾನೇ ಗುರುಗಳೇ ಕೇಳಿದ್ದು. ಇವತ್ತು ಗ್ರೂಪ್ ಅಲ್ಲಿ ಪ್ರತಾಪ್ ಅವರು ಹಾಕಿದ್ದಾರೆ ಗುರುಗಳೇ. ಸರಿ ಆಯ್ತು ಒಳ್ಳೇದು. ಅದ ಬಹಳ ವಿಷಯ ಇದೆ ಗುರುಗಳೇ. ನೀವು ತಿಳ್ಕೊಂಡೆ ಇನ್ನು ಸ್ವಲ್ಪ ನೀಟಾಗಿ ಓದಕ್ಕಾಗಿ. ನಾನು ಬರ್ದಿರೋದಲ್ಲ. ಯಾರೋ ಒಬ್ರು ಕೆಂಚಪ್ಪ ಮೇಷ್ಟ್ರ ಅನ್ನೋರು ಅದನ್ನ ಹಾಕಿರೋದು. ಅದು ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಲಿ. ಹಾ ಗುರುಗಳೇ ಥ್ಯಾಂಕ್ ಯು ಗುರುಗಳೇ. ಬಂದ್ರಾ ನಿಖಿಲ್ ಅವರು? ಬಂದಿದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ. ಈಗ ನಿಖಿಲ್ ಅವರ ಪ್ರಾರಂಭ ಮಾಡ್ಬೋದಾ? ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾರು ಅನ್ಮ್ಯೂಟ್ ಮಾಡ್ಬೇಡಿ. ಮ್ಯೂಟ್ ಮಾಡ್ಕೊಳ್ಳಿ. ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ.
ಈಗ ದೇವಿ ಮಹಾತ್ಮೆ ಅಧ್ಯಾಯ 1 ಪ್ರಾರಂಭ ಆಗುತ್ತೆ. ಪ್ರಾರಂಭ ಮಾಡು ನಾಗರಾಜ್. ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ನತಾಸ್ಮಿ ತ್ರಿವಿಧದ್ವಂದೇ ನಮಸ್ತೆ ಲೋಕನಾಯಕಿ ನಮಸ್ತೆ ವಿಶ್ವಜನನಿ ಐಮವತ್ತೇ ನಮೋಸ್ತುತೆ. ದೇವಿ ಮಹಾತ್ಮೆಯ 1ನೇ ಅಧ್ಯಾಯ ಪ್ರಾರಂಭ. ಬ್ರಹ್ಮ ಹರಿರುದ್ರಾದಿಗಳು ಪರ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದರೇಕ ಚಿತ್ತದಲ್ಲಿ ಸೂತ ಪುರಾಣಿಕೆಗೆ ಬಹು ವಿಖ್ಯಾತ ಶೌನಕರಾರವುಗಳು ಮಹಾ ಸಂಪ್ರೀತಿ ಪಾವನ ಕಥೆ ಹೇಳೆಂದೆನಲು ನಸುನಗುತ್ತಾ ಓತು ಹೇಳಿದ ನಾಗ ಹರುಷದ ಸೇತಿನಿಂದಲಿ ದೇವಿ ಚರಿತ್ರವ ಭೂತಳಕ್ಕಿರಿದಾಗಿ ಪಾರ್ವತಿ ದೇವಿ ಮಹಿಮೆಯನು ಕೇಳಿರೆ ಶೌನಕರ ಶಿವನೇ ಏಳಿಹನು ನಂದೀಶಗಾಗಲೇ ಏಳುವೆನ ನಿಮಗೀಗ ಕರ್ಣಾಮೃತವದಾಗಿಹುದು ಹೇಳಿ ಕೇಳುವರಿಂಗೆ ಮುಕ್ತಿಯು ಬಾಳುವುದು ಸಂಪತ್ತು ಸಂತತಿ ಯಾಲಹದಲುವುದು ನಿಮಗೆಯು ಹೇಳುವೆ ಕೇಳೆಂದ. ಪ್ರಸಿದ್ಧವಾದ ನೈಮಿಷಾರಣ್ಯದಲ್ಲಿ ಶೌನಕರೆಂಬ ಋಷಿಗಳು ಪರಮ ಪವಿತ್ರವಾದ ಕಥೆ ಹೇಳೆಂದೆಲ್ಲರೂ ಸೂತ ಪುರಾಣಿಕರು ಕೇಳಲು ಆನಂದದಿಂದ ಸಂತೋಷದಿಂದ ಜ್ಞಾನವಾದ ಬೋಧಿಗೆಯಾದಂತಹ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎಂಬ ಜ್ಞಾನಕ್ಕೆ ಸಮಾನವಾದ ವಸ್ತು ಮತ್ತೊಂದಿಲ್ಲ. ಜ್ಞಾನ ವೃದ್ಧಿಸ್ತಕ್ಕಂತಹ ದೇವಿ ಮಹಾತ್ಮೆಯನ್ನ ಹೇಳಲು ಇಚ್ಛಿಸ್ತಾರೆ. ಪೂರ್ವದಲ್ಲಿ ಶಿವನು ನಂದೀಶ್ವರನಿಗೆ ಹೇಳಿದಂತಹ ದೇವಿ ಮಹಾತ್ಮೆ, ಆ ಶಿವನು ನಂದೀಶನಿಗೆ ಕರ್ಣಕ್ಕೆ ಅಮೃತವನ್ನು ಈದಂತಹ ಮಹಾತ್ಮೆ, ಅಜ್ಞಾನ ಬಿಡುಗಡೆಯಾಗಿ ಜ್ಞಾನ ವೃದ್ಧಿಯಾಗುವಂತಹ ಮಹಾತ್ಮೆಯನ್ನ ಶಿವನು ಹೇಳಿದಂತಹ ಚರಿತ್ರೆಯನ್ನ ನಾ ಹೇಳುತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಶೌನಕರು ಸೂತ ಪುರಾಣಿಕರಿಗೆ ಹೇಳುತ್ತಿದ್ದಾರೆ. ಎಸೆದುದೇ ಶಿವಪುರವು ಬಹಳ ಶಶಿಯಕಾಂತದ ಶಿಲೆಗಳಂದಲಿ ಅಸಮಶೈಲದ ಗುಂಡುಗಳು ಹರೆಬಂಡೆಗಲ್ಲುಗಳು ಮುಸುಕಿರುವ ತಪ್ಪಳಲ್ಲಿ ಕೊಳದೋಳಸಿವ ನೀರೋಟಿಗಳ ತೃಣಗಳು ಕೆಸರುಗಳು ಆಸೆಗಳಲ್ಲೆಸೆದಿತ್ತು ರಜತಾದ್ರಿ. ಏನು ಹೇಳುವೆ ನಮ್ಮ ಶಿವಪುರ ದಾನದ ಸೌಂದರ್ಯ ಕಾಡಾನೆಗಳು ಕಾಡ್ಕೋಣ ಕಾಡ ಕಳಿನ ಸಂದಣಿಯು ಜ್ಞಾನಿಗಳ ಆಶ್ರಮದಿ ಬ್ರಹ್ಮಧ್ಯಾನ ಮಾಡುವ ಋಷಿ ಸಮೂಹದಲ್ಲಿ ಸ್ನಾನ ಮೌನ ಜಪಗಳೆಂದೆಸೆದಿತ್ತು ರಜತಾದ್ರಿ. ಶಿವಪುರದ ವರ್ಣನೆ ಬರ್ತಾ ಇದೆ. ಶಿವಪುರದ ವಿಶೇಷವಾಗಿ ಚಂದ್ರಕಾಂತದ ಶಿಲೆಗಳಿಂದ, ಪರ್ವತದ ಸಮೂಹದಿಂದ, ಅರ್ಧ ಬಂಡೆಗಳು, ತೊಪ್ಪಳಲ್ಲಿ ತುಂಬಿರುವಂತಹ ಸರೋವರಗಳು, ನೀರಿನ ಸಂದಣಿಯು ಎಲ್ಲಾ ರೀತಿಯಾಗಿ ಶೋಭಿಸುತ್ತಿದೆ ರಜತಾದ್ರಿ ಪರ್ವತ. ಇಲ್ಲಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ಶಿವಪುರಕ್ಕೆ ದೇಹ ಎಂದು ವರ್ಣನೆ ಕೊಟ್ಟಿದ್ದಾರೆ. ಇಲ್ಲಿ ಚಿದಾನಂದರು ದೇಹ ಎಂದು ವರ್ಣನೆ ಕೊಟ್ಟಿದ್ದಾರೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ಶಿವಪುರವು 25 ತತ್ವಗಳಿಂದ ನಿರ್ಮಿತವಾದಂತ ಸ್ಥೂಲ ದೇಹವಂತೆ. ಇಲ್ಲಿ ರಜತಾದ್ರಿ ಅಂದ್ರೆ ಸತ್ವಗುಣವನ್ನು ತುಂಬಿದೆ ಅಂತೆ. ಶಶಿಯಕಾಂತದ ಶಿಲೆಗಳು ಅರೆ ಬಂಡೆಗಳು ಏನಿದಾವಲ್ಲ ಇವು ಸಣ್ಣ ಮತ್ತು ದೊಡ್ಡ ಅಸ್ಥಿಗಳು ಅಂದ್ರೆ ಮೂಳೆಗಳು ಅಂತ. ಮುಸುಕಿರುವ ತೊಪ್ಪಲು ಅಂದ್ರೆ ಮುಚ್ಚಿರುವಂತಹ ಚರ್ಮಗಳು, ಕೊಳ, ನೀರೋಟಿಗಳು ಅಂದ್ರೆ ಬೆವರು ಮೂತ್ರ, ತೃಣ ಎಂದ್ರೆ ರೋಮ, ಕೆಸರುಗಳು ಆಂಶ ಎಂದ್ರೆ ಮಜ್ಜೆ. ಈ ರೀತಿ ನಮ್ಮ ಶರೀರವು ಕೈಲಾಸವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳುವೆ ನಮ್ಮ ಶಿವಪುರ ದಾನದ ಸೌಂದರ್ಯ ಕಾಡಾನೆಗಳು ಕಾಡ್ಕೋಣ ಕಾಡ ಕಳಿನ ಸಂದಣಿಯು ಜ್ಞಾನಿಗಳ ಆಶ್ರಮದಿ ಬ್ರಹ್ಮಧ್ಯಾನ ಮಾಡುವ ಋಷಿ ಸಮೂಹದ ಸ್ನಾನ ಮೌನದ ಜಪಗಳೆಂದೆಸೆದಿತ್ತು ರಜತಾದ್ರಿ. ಬೆಕ್ಕು ಹಿಲಿ ಸಾರಂಗ ಮುಂಗುಲಿ
ಒಕ್ಕಿ ಹೊರಡುವ ಸರ್ಪ ಉಡಗಳು ಇಕ್ಕೆಲರಾಡುವ ಶಶಿಕಾದಿ ತೋಳಗಳು ಅಕ್ಕೆ ಹಲ್ಲಿಯ ಶರಡಿ ಶೂಕರ ಸೊಕ್ಕಿನಿಂದಿಯ ಸಿಂಹ ಶರಭಗಳು ಮುಕ್ಕಳ ಅರಿಯ ಮೃಗಗಳೆಂದೆಸೆದಿತ್ತು ರಜತಾದ್ರಿ ಎಸೆದಿತ್ತು ರಜತಾದ್ರಿ ಎಸೆದಿತ್ತು ರಜತಾದ್ರಿ. ಅಬ್ಬಬ್ಬಾ, ಶಿವಪುರದ ಆಶ್ರಮದ ಸುಂದರತ್ವವನ್ನು ಏನೆಂದು ಹೇಳುವೆ. ಕಾಡಾನೆ, ಕಾಡ್ಕೋಣ, ಕಾಡಾಕಳ್ನ ಸಮೂಹ, ಜ್ಞಾನಿಗಳಿರುವ ಆಶ್ರಮ, ಬ್ರಹ್ಮನ ಧ್ಯಾನ ಮಾಡುವ ಸಮೂಹ, ಋಷಿ ಸಮೂಹ, ಸ್ನಾನ ಮೌನ ಜಪಗಳಿಂದ ಎಸೆದಿತ್ತು ಆ ರಜತಾದ್ರಿ, ಎಸೆದಿತ್ತು ಆ ರಜತಾದ್ರಿ. ಇಲ್ಲಿ ದೇಹದಲ್ಲಿ ಕ್ರಮವಾಗಿ ಮರವೇ, ಅಷ್ಟಮದ, ಸಪ್ತವ್ಯಸನ, ಆನಂದಮಯ ಕೋಶ, ಸುಮನ, ಸುಬುದ್ಧಿ, ಸುಚಿತ್ತ, ನಿರಹಂಕಾರಗಳು ಇಲ್ಲಿ ಜಪಗಳಿಂದ ಎಸೆದಿದೆ ಅಂತ ಹೇಳ್ತಾ ಇದ್ದಾರೆ. ಜಪಗಳಿಂದ ಎಸೆದಿದೆ ಅಂತ ಹೇಳ್ತಾ ಇದ್ದಾರೆ. ಬೆಕ್ಕು ಹಿಲಿ ಸಾರಂಗ ಮುಂಗುಲಿ ಒಕ್ಕು ಹೊರಡುವ ಸರ್ಪ ಉಡಗಳು ಇಕ್ಕೆಲರಾಡುವ ನರಿಶಶಕಾದಿ ತೋಳಗಳು ಅಕ್ಕಿಯಲ್ಲಿವ ಕರಡಿ ಶೂಕರ ಸೊಕ್ಕಿನಿಂದಿಯ ಸಿಂಹ ಶರಭಗಳು ಮುಕ್ಕ ಹರಿದವು ಮೃಗಗಳೆಂದೆಸೆದಿತ್ತು ರಜತಾದ್ರಿ, ಎಸೆದಿತ್ತು ರಜತಾದ್ರಿ. ಬೆಕ್ಕು ಅಂದ್ರೆ ವಿಷಯಾಸಕ್ತಿ, ಇಲಿ ಅಂದ್ರೆ ಇಂದ್ರಿಯ, ಸಾರಂಗವಂದ್ರೆ ಚಂಚಲ ಗುಣ. ಬೆಕ್ಕು, ಇಲಿ, ಸಾರಂಗ, ಮುಂಗಿಲಿ, ಸರ್ವ ಪ್ರಾಣಿಗಳು, ಎಡ ಬಲದಲ್ಲಿ ತಿರುಗುವ ನರಿ, ತೋಳ, ಕರಡಿ, ಹಂದಿ, ಸೊಕ್ಕಿನಿಂದಿರುವ ಸಿಂಹಗಳು ಎಲ್ಲವೂ ಕೂಡ ಮುಕ್ಕಿರಿದಾವೆ ಈ ರಜತಾದ್ರಿಯಲ್ಲಿ. ಎಲ್ಲವೂ ಕೂಡ ಸೇರಿ ರಜತಾದ್ರಿಯಲ್ಲಿ ಸುತ್ತುವರೆದು ಕಟ್ಟಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತಾಳ ತೆಂಗು ಕಪಿಸ್ತ ಪನಸರು ಟಾಳ ನೆಲ್ಲಿ ಖಜೂರ ನಿಂಬಿ ತಮಾಲ ಮಾದಲ ಜಂಬು ಜಂಬೀರದ ಪಳಾವಳೆಯು ತೋಳುತಿಹ ಚೂತವು ಕ್ರಮಕರ ದಾಳೆಗಳು ನಬಕರಡ ಎಡಬಲ ಬಾಳೆ ದೋಪುಗಳಿಂದ ಎಸೆದಿತ್ತು ರಜತಾದ್ರಿ, ಎಸೆದಿತ್ತು ರಜತಾದ್ರಿ. ಮರಗೆ ಎರಗುತೀಹ ಮರ್ಕಟ ಹಿರಿಯ ಹಲ್ಗಳು ಸಿಂಗಳೀಕದ ಬರದ ಕುಪ್ಪಳಿಕೆಗಳ ಮುಸುವುದು ಕೋಕಿಲೆಯ ಸ್ವರದ ಹರಿಹರಿದು ಕೊಡುತೀಯ ಶುಕಕಗ ದಿರುವುಗಳ ನವಿಲಾಟ ಪರಿಪರಿ ಶೃಂಗಾರಗಳನ್ನು ಎಸೆದಿತ್ತು ರಜತಾದ್ರಿ, ಎಸೆದಿತ್ತು ರಜತಾದ್ರಿ. ತಾಳ, ಬೇವು, ಹಲಸು, ನಿಂಬೆ, ಮಾದಲ, ನೇರಳೆ, ಗಜನಿಂಬೆ, ಅಡಿಕೆ, ಕಬ್ಬು ಎಲ್ಲವೂ ಕೂಡ ಎಡ ಬಲದಲ್ಲಿ ಮರಗಳಿಂದ ಶೋಭಿಸುತ್ತಿದೆ ರಜತಾದ್ರಿ, ಶೋಭಿಸುತ್ತಿದೆ ರಜತಾದ್ರಿ. ಮರಗಳಿಂದ ಚಂದ ಚಂದ ಕಾಣುತ್ತಿದೆ ರಜತಾದ್ರಿ ಪರ್ವತ. ಮರದಿಂದ ಮರಕ್ಕೆ ಹಾರುತ್ತಿರುವ ಮಂಗ, ಹಲ್ಲುಗಳನ್ನು ಕಿಸುತ್ತಿರುವ ಸಿಂಗಳೀಕ, ಎತ್ತರದಿಂದ ಜಿಗಿತಿರುವ ಮುಸುಕಿರುವ ಸ್ವರ ಮಾಡುತ್ತಿರುವ ಕೋಗಿಲೆ, ಹಾರಿ ಹಾರಿ ಕೂಗುತ್ತಿರುವ ಗಿಳಿ ಮೊದಲಾದ ಪಕ್ಷಿಗಳು, ರೆಕ್ಕೆಗಳನ್ನೆತ್ತಿ ಆಡುತ್ತಿರುವ ನವಿಲುಗಳು, ಅನೇಕ ತರದ ಅಲಂಕಾರದ ರಜತಾದ್ರಿ ಮೆರೆಯುತ್ತಿತ್ತು, ರಜತಾದ್ರಿ ಮೆರೆಯುತ್ತಿದ್ದು. ಮೆರೆದ ವಲ್ಲಿಗೆ ಮೃಗಗಳ ಇರವು ಇರಿದು ವ್ಯಾಘ್ರದ ಹಿಂಡಿನೊಳಗೋ ವಿರುತಿಹೋದು ಮಾಜಾಲ ಮೇಲೆಯ ಮೂಷಿಕವ ಬಿದ್ದು ಹೊರಳವೋ ಮುಂಗುಲಿಯ ಸರ್ಪನು ಲಿರುತಿಹೋ ಗೆಳತನದೆ ವೈರವ ನರಸಲಿಕೆ ನೆಸೆದಿತ್ತು ನೆಸೆದಿತ್ತು ರಜತಾದ್ರಿ, ಎಸೆದಿತ್ತು ರಜತಾದ್ರಿ. ಲಕ್ಷ ದಶಾವುದವ ಕೋಟಿಯು ಲಕ್ಷ ದಶ ವರೆವದವ ಪೇಟೆಯು ಲಕ್ಷ ವೈದರಲಿಹಾವುದು ನಡು ಮಧ್ಯದಲ್ಲಿ ಒಳಕೋಟೆ ಲಕ್ಷ ವರದದೊಳಿರುವ ಸಜ್ಜೆಯು ಲಕ್ಷ ಗಿರ್ದದೊಳಿರುವ ನಿಜ ಗೃಹ ವೀಕ್ಷಿಸಲು ಕೆರೆದಿದು ಮುಸುಕು ಮೆರೆವುತಲಿತ್ತು ರಜತಾದ್ರಿ, ಮೆರೆವುತಲಿತ್ತು ರಜತಾದ್ರಿ, ಮೆರೆವುತಲಿತ್ತು ರಜತಾದ್ರಿ. ಅಲ್ಲಿ ಮೃಗಗಳು ವೈರತ್ವವನ್ನು ಮರೆತು ಹುಲಿಗಳು ಗೋವಿನ ಹಿಂಡಿನಲ್ಲಿದ್ದಾವಂತೆ, ಗೋವಿನ ಹಿಂಡಿನಲ್ಲಿ ಹುಲಿಗಳಿದ್ದಾವಂತೆ, ಬೆಕ್ಕುಗಳ ಮೇಲೆ ಇಲಿಗಳು ಬಿದ್ದು ಹೊರಳಾಡ್ತಿದ್ದಾವಂತೆ. ನೋಡಿ, ಕೈಲಾಸದಲ್ಲಿ ಗೋವಿನ ಹಿಂಡಿನಲ್ಲಿ ಹುಲಿಗಳಿವೆ, ಬೆಕ್ಕುಗಳ ಮೇಲೆ ಇಲಿಗಳು ಬಿದ್ದು ಹೊರಳಾಡುತ್ತಿವೆ, ಸರ್ಪಗಳು ಮುಂಗುಲಿಯಲ್ಲಿ ಹತ್ರ ಗೆಳೆತನದಿಂದ ಇದೆ, ವೈರತ್ವವನ್ನು ಮರೆತು. ಇವೆಲ್ಲವೂ ಕೂಡ ರಜತಾದ್ರಿ ಪರ್ವತ. ರಜತಾದ್ರಿ ಪರ್ವತ ಅಂದ್ರೆ ಕೈಲಾಸ ಪರ್ವತದಲ್ಲಿ ಶೋಭಿಸುತ್ತಿದೆ, ಶೋಭಿಸುತ್ತಿದೆ. ಲಕ್ಷ ದಶಾವುದವ ಕೋಟಿವು 10 ಗಾವುದ ಅಂತಂದ್ರೆ 12 ಮೈಲಿ ಅಂತ. ಇಲ್ಲಿ ಸಂಸ್ಕೃತ ಪದದ ಪ್ರಕಾರ ಕೆಲವು ಗ್ರಂಥದಲ್ಲಿ ಗಾವುದ ಅಂದ್ರೆ ಒಂದು ಗೋವು ಅಂಬಾ ಎಂದು ಎಲ್ಲಿ ತನಕ ಕೂಗ್ತದೋ ಅಲ್ಲಿ ತನಕ ಕೇಳಿಸೋದು, ಅದು ಒಂದು ಗಾವುದ ಅಂತ. ಈ ರೀತಿ 12 ಗಾವುದ, 10 ಲಕ್ಷ ಗಾವುದ ಕೋಟೆಯು 5 ಲಕ್ಷ ಗಾವುದ ಪೇಟೆಯು ನಡುಮಧ್ಯ ಒಳಕೋಟಿ 5 ಲಕ್ಷ ಅರ್ಧ ಲಕ್ಷ ಕೋಟಿ ಆ ಕೈಲಾಸ ಪರ್ವತದ ವಿಸ್ತೀರ್ಣವಾಗಿದೆ ಅಂತೆ. ಈ ಮನೆಯ ಪ್ರಕಾರ ಆಶ್ಚರ್ಯವೆನಿಸುತ್ತಿದೆ, ರಜತಾದ್ರಿ ನೋಡಲಿಕ್ಕೆ ಆಶ್ಚರ್ಯವೆನಿಸುತ್ತಿದೆ ಎನ್ನುತ್ತಿದ್ದಾರೆ. 1,000 ಗಾವುದರವಿನ ಕಂಗಳ 3 ಕೊತ್ತಳ 100 ಯೋಜನವು ಕೊತ್ತಳದಗಳ ಸಂಖ್ಯೆಗಳು ಮುಂದೆ ಹೊರಗ 15,000 ಹಿಂದೆ ಒಳಸು 7,000 ಅಂದ ಹೇಳುವುದೇನು ಬೆಳಗುತ್ತಲಿತ್ತು ರಜತಾದ್ರಿ, ಬೆಳಗುತ್ತಲಿತ್ತು ರಜತಾದ್ರಿ. ಹುಲಿ ಮುಖದ ವಿಸ್ತಾರ ಯೋಜನೆ ದಳವು 300 ಕೋಟಿಯು ನೀಲಿಯು
ನೀಲವು ನೀರಿಯೋ ಜನವು ತೆನೆಯೋ ಜನವು ತಾನೇ ಇದು. ಬಳಿಕ ನವರತ್ನಗಳ ಕಟ್ಟಾಣೆ ಒಳೆವ ಮುತ್ತಿನ ಸೂಸಕದಲ್ಲಿ ತಳತಳಮಯವಾಗಿ ರಂಜಿಸುತ್ತಿದ್ದರು ಜತಾದ್ರಿ. 1,000 ಗಾವುದ ಅಳತೆಯ 3 ಕಂದಕಗಳು. 1,000 ಗಾವುದ ಅಳತೆಯ 3 ಕಂದಕಗಳು. ಕಂದಕಗಳು ಅಂತಂದ್ರೆ ಕೋಟೆಗಳು. 3 ಕೋಟೆಗಳು. 100 ಯೋಜನೆ ಎತ್ತರದ ಕೋಟೆಗಳು. ಕೊತ್ತರದಗಲ ಹೊರಗ 15,000 ಕೋಟೆಗಳು. ಒಳ ಸುತ್ತ 7,000 ಕೋಟೆಗಳು. ಹೀಗೆ ಆ ರಜತಾದ್ರಿ ಪರ್ವತ ಕೋಟೆಗಳಿಂದ ಸಾವಿರಾರು ಅಳತೆ ಯೋಜನೆಯಿಂದ ರಜತಾದ್ರಿ ಪರ್ವತ ರಂಗೊಳಿಸುತ್ತಿದೆ. ಕೋಟೆ ಒಳಗೆ ಹೊರಗೆ ಹೋಗುವ ದಾರಿ ವಿಸ್ತಾರವಾಗಿ 300 ಕೋಟೆ ಯೋಜನದ ಅಳತೆ, ಅಗಲದ ಅಳತೆಯಲ್ಲಿ ಎತ್ತರ 100 ಯೋಜನವು, ಗುಮ್ಮಟವು 5 ಯೋಜನೆಯು ಪ್ರಕಾಶಿಸುತ್ತಿದೆಯಂತೆ ಆ ರಜತಾದ್ರಿ ಪರ್ವತ. ನವರತ್ನಗಳ ಕಟ್ಟಡಗಳು ಹೊಳೆಯುತ್ತಿದೆ. ನವರತ್ನಗಳ ಕಟ್ಟಡಗಳು, ಆ ಕಟ್ಟಡಕ್ಕೆಲ್ಲ ನವರತ್ನಗಳು ಹಾಕಿದಾರಂತೆ, ಕವರತ್ನಗಳ ಅಂತಹ ನವರತ್ನದ ಕಟ್ಟಡಗಳೆಲ್ಲವೂ ಕೂಡ ಹೊಳೆಯುತ್ತಾ ಇದೆ ಅಂತೆ ರಜತಾದ್ರಿ ಪರ್ವತದಲ್ಲಿ. 100 ಬಾಜ ರಂಗದೋಳು ತೋರುತಿಹ ಹಿರಿಯ ಬಾಜ. 100 ಯೋಜನದ ದಗಳಗಳತೆಯಲ್ಲಿ ತೋರುತಿಹ ಎಡಬಲದ ಮನೆ ಯಾರು ಬಣ್ಣೆ ಪರದರು ಶಿವಪುರ. ಸೇರಿರುವುದು ಮಹಾಪುಣ್ಯಗರಗಳೆಸೆದಿತ್ತು ರಜತಾದ್ರಿ. ಮನೆ ಮನೆಗೆ ಐರಾವತವು, ಮನೆ ಮನೆಗೆ ಉಚ್ಛ್ವೈಸರ ವೃಕ್ಷವು, ಮನೆಗೂ ಚಿಂತಾಮಣಿಯು ಮಹಾಕಲ್ಪ ವೃಕ್ಷಗಳು. ಮನೆ ಮನೆಗೆ ಮುತ್ತುಗಳ ತೋರಣ, ಮನೆಗೆ ಕಾರಂಜಿ ಬಾವಿಯು, ಮನೆಗೆ ಇಂತಿರುತ್ತಿರದು ಕೆಸೆದಿತ್ತು ರಜತಾದ್ರಿ. ಪ್ರತಿಯೊಂದು ಮನೆಗೆ ನೀರಾನೆಯು, ಉದ್ದ ಕಿವಿಯುಳ್ಳ ಕುದುರೆಯು, ಮುಟ್ಟಿದ್ದನ್ನೇ ಬಂಗಾರ ಮಾಡ್ತಕ್ಕಂತಹ ಪರುಷಮಣಿಯು, ಚಿಂತಾಮಣಿಯು, ಕಲ್ಪವೃಕ್ಷಗಳು, ಮುತ್ತುಗಳ ತೋರಣ, ಕಾರಂಜಿ ಬಾವಿ ಎಲ್ಲವೂ ಕೂಡ ಮನೆ ಮುಂದೆ ಇರ್ತಾ ಇದ್ವಂತೆ. ಅಂತಹ ಕಂಗೊಳಿಸ್ತಾ ಇದೆ ಅಂತ, ಅಂತಹ ವಿಶೇಷವಾಗಿ ಕಂಗೊಳಿಸ್ತಾ ಇದೆ ಆ ರಜತಾದ್ರಿ ಪರ್ವತ. ಗೃಹಗಳ ದೋಟಗಳು ಬೆಳಗುವ ಕಮಲವನಕೆಯು ಬಹಳ ತೂಳುತ್ತ, ತುಂಬೆಗಳು ಕೊಳವರ್ಕಿ ಚಂದಗಳು ಬಹು ಸುನಾದದ ಅಂಶೆಯಾಡುತ್ತಾ, ಲಿಹ ಸದಾ ಮುಚ್ಚಂತು ಗೋಳಿ ವಿಹಿತ ಪರಿಪರಿ ದ್ರುಮಗಳೆಂದೆಸೆದಿತ್ತು ರಜತಾದ್ರಿ. ಮುರುಕದದ ಜಗಲಿಗಳು ವಜ್ರದಿ ಕೊರೆವ ಕುಂಭದ ಪುಷ್ಪರಾಗದ ಅರಿಯಗೆತಿಯ ತೊಲೆಯು ಗೋಮೇದಿಕದ ಬೋದಿಗೆಯು, ಮೆರವ ವೈಡೂರ್ಯದ ಚಿಲಕ ಪಚ್ಚದ ವಿರುತಿಹದ ಚೌಕಟ್ಟು ಎಂತಿಹಿದು ಪರಿಯಲೆಂದು ಗೃಹಗಳೆಂದೆಸೆದಿತ್ತು ರಜತಾದ್ರಿ. ಮರುಕ ರತ್ನದ ಜಗಲಿಗಳಂದ್ರೆ ಕಟ್ಟೆಗಳು. ಮರುಕ ಅಂತ ಅದೊಂದು ರತ್ನ. ಆ ರತ್ನದ ಜಗಲಿಗಳು, ವಜ್ರದಿಂದ ಕೊರೆದ ಕಂಬಗಳು, ಪುಷ್ಪರಾಗದ ಹರವಾಗಿ ಕೆತ್ತಿರುವ ತೊಲೆಗಳು, ಗೋಮೇದಿಕದ ಕದಗಳು, ಬೋದಿಗೆಗಳು, ಶೋಭಿಸುವ ವೈಡೂರ್ಯದ ಚೇರ್ಬಂದಿಗಳು, ಸ್ವಚ್ಛ ರತ್ನದಿಂದ ಚೌಕಟ್ಟುಗಳು, ಈ ರೀತಿ ನವರತ್ನಗಳಿಂದ ತಯಾರಾದ ಮನೆಗಳು ನೋಡಿ. ಮನೆಗಳಿಗೆಲ್ಲ ನವರತ್ನಗಳಂತೆ. ಅದಕ್ಕೆ ಜಗಲಿಗಳೇ ಪಚ್ಚೆ, ಕಂಬಗಳೆಲ್ಲ ಪುಷ್ಪರಾಗಗಳು, ಅದಕ್ಕೆ ವಜ್ರದ ಚಿಲಕಗಳು, ಈ ರೀತಿ ಸಪ್ತಧಾತುಗಳಿಂದ ತಯಾರಾದ ದೇಹ ರೂಪದ ಮನೆಗಳು ಅಲ್ಲಿ ಕಂಗೊಳಿಸುತ್ತಿದೆಯಂತೆ. ಸಾರಣಿ ಕುಂಕುಮದಲ ಕಿರ್ಗಾರಣೆಯು ಜವ್ವಾದಿ ಕಸ್ತೂರಿ ಹೇರಣದ ಪನ್ನೀರ ಚೇಳೆಯ ಸುವರ್ಣ ಬಾಡುಗಳು. ಕಾರಣಾತ್ಮಕನಾದ ಶಿವನನ್ನು ದಾರ ಮೂರ್ತಿಯು ನೆನೆದು ಹರುಷದ ಪೂರಕದಲ್ಲಿರುತ್ತಿರುವುದು ಸಾಲೋಕ್ಯ ಪದರೆನಿಸಿ. ಸಾಲು ಗುಡಿಗಳು, ಸಾಲು ಗೋಪುರ, ಸಾಲು ಮನೆಗಳು, ಸಾಲಿನಂಗಡಿ, ಸಾಲು ಕುದುರೆಯು, ಸಾಲುಗಳಾನೆಯು, ಸಾಲು ವರರಥವು, ಸಾಲು ಅಂದಣವೇರಿ ಬರುತಿಹ ಸಾಲಿನ ದೊರೆಗಳು ಪ್ರಜೆ, ಸಾಲು ನಿರ್ದುದ ಕೈಲಾಸಪುರ ವರದಿ. ಕುಂಕುಮದಿಂದ ಮನೆಗೆ ಸಾರಣಿ ಮಾಡಿದ್ದಾರಂತ, ಅಂದ್ರೆ ಮನೆ ಮುಂದೆಲ್ಲ ಕುಂಕುಮದಿಂದ ನೆಲ ಸಾರಿಸಿದಾರಂತೆ. ಕಸ್ತೂರಿ ಮೊದಲಾದ ಸುವಾಸನೆಯ ಸಣ್ಣ ಸಣ್ಣ ಪಟ್ಟೆಗಳನ್ನೆಲ್ಲ ಬಳೆದಿದ್ದಾರಂತೆ. ಸ್ವಚ್ಛವಾದ ಸುವಾಸನೆಯ ತಂಪುಳ್ಳ ನೀರಿನ ಬೆಳೆಗಳು ತುಂಬಿದೆಯಂತೆ. ಸುವರ್ಣದಿಂದ ಕೆತ್ತಿದಂತ ಅನೇಕ ತರದ ಬಳ್ಳಿಗಳಿದವಂತೆ. ಇವುಗಳಿಂದ ಆ ಮನೆಗಳೆಲ್ಲವೂ ಶೃಂಗಾರವಾಗಿ ಕಂಗೊಳಿಸ್ತಾ ಇದಾವಂತೆ. ಶಿವನನ್ನು ಮನದಲ್ಲಿ ನೆನೆಸುತ್ತಾ ಸಾಲೋಕ್ಯ ಪದದಲ್ಲಿ ಪೂರ್ಣಾನಂದದಲ್ಲಿ ರೋಮಾಂಚನದಲ್ಲಿ ಕೊಳ್ತಾ ಇದ್ದಂತೆ ಜನರು ರೋಮಾಂಚನದಲ್ಲಿದ್ದಾರಂತೆ. ಸಾಲು ಗುಡಿಗಳಿದವಂತೆ, ಸಾಲು ಗೋಪುರಗಳಿದವಂತೆ, ಸಾಲು ಮನೆಗಳಿದವಂತೆ, ಸಾಲು ನಂಗಡಿದವಂತೆ, ಸಾಲು ಕುದುರೆಗಳಿದೆಯಂತೆ, ಸಾಲುಗಳ ಆನೆಗಳು, ಸಾಲು ವರ ರಥಗಳು, ಸಾಲಾಗಿ ಅಂದಣವೇರಿ ಬರುತ್ತಿರುವ ಸಾಲಿನ ದೊರೆಗಳು, ಪ್ರಜೆಗಳು ಸಾಲಾಗಿ ಬರ್ತಾ ಇದ್ದಾರಂತೆ ಕೈಲಾಸಪುರದಲ್ಲಿ.
ಹೋಗುತಿಹ ಪ್ರಜೆ ಶಿವನ ದರ್ಶನವಾಗಿ ಸಂತಸಲಿಂದಲೆದುರಿಗೆ ತಾಗುತಿಹ ಪ್ರಜೆ ವರ ಸೊರಸಿ ರತ್ನಗಳ ಹರಿಹರಿದು ಭೋಗಿಗಳ ಪಣಿಮಣಿಗಳಂದದಿ ರಾಗದಲ್ಲಿ ಪ್ರಭೆ ಎತ್ತಿ ಬೆಳಗಲಿ ಕಾಗ ತೋರಿತು ಕೋಟಿ ಸೂರ್ಯರ ಕಳೆಗಳಂದದಲ್ಲಿ ಎಸೆದುದ ಶಿವ ಸಜ್ಜೆಯು ಬೆಳಗ್ಗೆ ಎಸೆದು ತೋರಿತು ಕೋಟಿ ಬಾಣಗಳ ಸಮತೇಜಗಳಿಂದ ನವರತ್ನಗಳ ಕಾಂತಿಯಲ್ಲಿ ಶಶಿಯ ಜೂಟನ ಸಭೆಯದೇಕಾದಶ ಸಹಸ್ರದ ಯೋಜನಡತೆಯು ಲಸಮವಟವೆಸೆದಿತ್ತು ಸಭೆ ಮುಚ್ಚಿ ಶಿವನ ದರ್ಶನಕ್ಕಾಗಿ ಹೋಗುತ್ತಿದ್ದಾರೆ ಪ್ರಜೆಗಳು. ಶಿವನ ದರ್ಶನ ತಕ್ಕೊಂಡು ಎದುರಿಗೆ ಬರ್ತಕ್ಕಂಥ ಪ್ರಜೆಗಳು ಒಬ್ಬೊಬ್ಬರಾಗಿ ತಾಕಲಾಡಿ ಮೇಲಿರುವ ರತ್ನಗಳು ವಿಶೇಷವಾಗಿ ಉದುರ್ತಾ ಇದ್ದವಂತೆ. ಆ ಎದುರಿಗೆ ಬರ್ತಕ್ಕಂಥ ಯೋಗಿಗಳು, ಎದುರಿಗೆ ಬರ್ತಕ್ಕಂಥ ದೊರೆಗಳು, ಪ್ರಜೆಗಳು ಸರ್ಪದ ಮೇಲಿರುವ ವಜ್ರದಂತೆ ಕಂಗೊಳಿಸ್ತಾ ಇದ್ದಾರಂತೆ. ಸರ್ಪದ ಮೇಲಿನ ವಜ್ರದಂತೆ ಕಂಗುಳು, ಅವರ ಪ್ರಕಾಶ ಕೋಟಿ ಸೂರ್ಯರ ಪ್ರಕಾಶದಂತೆ ತೋರ್ತಾ ಇದೆ ಅಂತೆ. ನವರತ್ನಗಳ ಪ್ರಕಾಶದಿಂದ ಶೋಭಿಸುವ ಶಿವನ ಶಯ್ಯಾಗೃಹ ಇವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತಲೂ ಅಧಿಕವಾಗಿದೆ ಅಂತೆ. ಶಿವನ ಶಯ್ಯಾಗೃಹ ಅಂದ್ರೆ ಮಲಗುವ ಕೋಣೆ, ಕೋಟಿ ಸೂರ್ಯರ ಪ್ರಕಾಶಕ್ಕಿಂತಲೂ ಅಧಿಕವಾಗಿದೆ ಅಂತೆ. ಅಧಿಕವಾಗಿ ಬೆಳಕನ್ನು ತೋರಿಸ್ತಾ ಇದೆ ಅಂತೆ. ದ್ವಾರಪಾಲಕರಿರಲು ಎಡಬಲ ತೋರು ತೋಳಿನ ಖಡ್ಗ ಹಲಗೆಯು ಬಾರಿಗದೆ ಕೇಸರಿಯ ಕಂಗಳು ಉರಿಯ ಮೀಸೆಗಳು ವೀರ ಜಡೆಗಳು ಭಸ್ಮ ಧೂಳಿತ ಘೋರ ರೂಪದ ಶಿವನ ನೊಮ್ಮೆಗೆ ಮಾರುಗೊಂಬ ಮಹಾತ್ಮರಿದ್ದರು ಹಿಡಿದ ಕೊಳ್ಗಳಲ್ಲಿ ಶಿವನ ಎಡಬಲ ಉದ್ದವಾದ ತೋಳಲ್ಲಿ ಖಡ್ಗ, ಢಾಲು, ಭಯಂಕರ ಗದೆ ಹಿಡಿದುಕೊಂಡು, ಕೆಂಪಾದ ಕಣ್ಣು, ಹುರಿ ಮಾಡಿದ ಮೀಸೆಗಳು, ಉದ್ದವಾದ ಜಡೆಗಳು, ಮೈತುಂಬ ಭಸ್ಮ ಬೆಳೆದುಕೊಂಡ ದ್ವಾರಪಾಲಕರು ಏಕಕಾಲದಲ್ಲಿ ಭಯಂಕರ ರೂಪ ಧರಿಸಿ ಶಿವನಂತೆ ಕಾಣುವ ಮಹಾತ್ಮರು ನಿಂತಿದ್ದಾರಂತೆ. ಹರನು ವಟ ಮೂಲದಲ್ಲಿ ಕುಳಿತಿರೆ ಗರುಡ ಕಿನ್ನರ ಸಿದ್ಧ ವಿದ್ಯಾ ದರಗುಯ್ಯ ಯಕ್ಷ ಗಂಧರ್ವ ಕೆಂಪುರುಷರು ಹರಗಣವು ವೀರಗಣವು ಮಹಾಭೂತ ರಣಗಣವು ಮಹಾ ಪ್ರಥಮ ಶರಗಣವು ಗಣವಿರಕಲೆಸೆದಿತ್ತು ಸಭೆ ಮಹೇಶ್ವರನ. ವೀರಭದ್ರ ವಿನಾಯಕನು ವೀರ ಷಣ್ಮುಖರಿರಲು ಮುಂದೆಯು ನಾರದರು ತಂಬುರವು ಗಾಯನ ಮಾಡುತ್ತಿರತಿರಲು ಮೂರು ಕಾಲಿನ ಭೃಂಗಿ ನಾಟ್ಯದಿ ಕಾರಿಯಾಗಿರ ಋಷಭ ಮದ್ದಲೆ ಬಾರಿಸುತ್ತಲಿರಕ್ಕೆಸೆದಿದು ಸಭೆ ಮಹೇಶ್ವರನ. ಹರನು ವಟವೃಕ್ಷದ ಮೂಲದಲ್ಲಿ ಕುಳಿತಿದ್ದಾನೆ. ಪಕ್ಷಿರಾಜನಾದ ಗರುಡ, ಕಿನ್ನರ, ಕಿಂಪುರುಷರು, ಸಿದ್ಧರು, ಜ್ಞಾನವಂತರು, ಕುಬೇರ, ಯಕ್ಷ, ಗಂಧರ್ವರು, ಹರಗಣವು, ವೀರಗಣವು, ಮಹಾಭೂತಗಣವು, ಪ್ರಮಥಗಣವು, ಪಿಶಾಚಗಣವು ಎಲ್ಲವೂ ಕೂಡ ಶಿವನ ಸಭೆಯಲ್ಲಿ ಶೋಭಾಯಮಾನವಾಗಿ ನಿಂತಿದ್ದಾರೆ. ವೀರಭದ್ರ ವಿನಾಯಕನು ಕೂಡ ಎಡಬಲದಲ್ಲಿ ನಿಂತಿದ್ದಾರೆ. ನಾರದರು ತಂಬೂರ ಗಾಯನ ಮಾಡುತ್ತಿದ್ದಾರೆ. ಮೂರು ಕಾಲಿನ ಭೃಂಗಿನಾಟ್ಯದಿ ಜ್ಞಾನ, ವೈರಾಗ್ಯೋ ಪುರತಿಗಳು ಉಳ್ಳ ಮೂರು ಕಾಲಿನ ಭೃಂಗಿ ನರ್ತನ ಮಾಡುತ್ತಿದ್ದಾನೆ. ಧರ್ಮ ಮೂರ್ತಿಯಾದ, ಜ್ಞಾನ ಮೂರ್ತಿಯಾದ ಬಸವೇಶ್ವರನು ಮದ್ದಳೆಯನ್ನು ಬಾರಿಸುತ್ತಾ ಮಹೇಶ್ವರನ ಸಭೆ ಶೋಭಿಸುತ್ತಿದೆ ಕೈಲಾಸದಲ್ಲಿ. ಶ್ರುತಿ ಸ್ಮೃತಿ ಪುರಾಣಗಳು ಶಿವ ನತಿಶಯದ ಚಾರಿತ್ರ ಹೊಗಳಲು ಸತತ ಕಾಲದ ಸಾರೆಯಲ್ಲಿ ಶಿವಮೂರ್ತಿ ನೋಡುತ್ತಿಹ ಅತಿ ಸುಕೃತ ಸಾಮೀಪ್ಯ ಪದದಲ್ಲಿ ರತುಳ ಸಂತಸದಿಂದ ತೇಜ ನತದಲ್ಲಿ ಬೆಳಗುತ್ತಲಿದ್ದರು ಮುಗಿದ ಕೈಗಳಲ್ಲಿ ಇಪ್ಪರ ಸಭೆಯೊಳಗ ಶಿವರು ಒಪ್ಪಿ ಪಂಚಾನನವು ದಶಭುಜ ವಿಪ್ಪತೋಳಲ ಶೂಲಡ ಮರುಗ ಚಂದ್ರಹಾಸಗಳು ಕಪ್ಪು ಕೊರಳದ ಪಾರ್ವತಿಯ ಎರಡಿಪ್ಪಣಿಲ್ಲವು ಉಳಿದವೆಲ್ಲವೂ ತಪ್ಪದಲೆ ಸಾರೂಪ್ಯ ಪದದವರಿದ್ದರ ಸಭೆಯಲ್ಲಿ ಸಾರೂಪ್ಯ ಪದದವರು ಪಂಚಮುಖ, ಹತ್ತು ಮುಖ, ಪಂಚಮುಖ ಹೊಂದಿದಂತಹ ದೇವತೆಗಳು, ಹತ್ತು ಮುಖ ಹೊಂದಿದಂತಹ ದೇವತೆಗಳು, ತೋಳಲ್ಲಿ ತ್ರಿಶೂಲ, ಡಮರುಗ, ಬುಡುಬುಡುಕಿ, ಕತ್ತಿಗಳಿಂದ ಶಿವನಂತೆ ರೂಪವುಳ್ಳ ಸಭೆಯಲ್ಲಿ ಕಪ್ಪು ಕೊರಳು ಪಾರ್ವತಿ ಈ ರೀತಿಯಾಗಿ ತುಂಬಿದ್ದಾರೆ. ಕೈಲಾಸದಲ್ಲಿ ಈ ರೀತಿಯಾಗಿ ತುಂಬಿದ್ದಾರೆ. ರತ್ನದೊಳೆಗಳ ಆರತಿಯು ನಿತ್ಯ ಮಂಗಳೆ ಗೌರಿ ದೇವಿಯು ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯಿತು ಜಯವೆನುತ ಪ್ರತ್ಯೇಕ ಆತ್ಮಳೆ ಪರಮ ಪರತರ ಸತ್ಯ ವಸ್ತು ಸನಾತ ವಿಶ್ವ ತತ್ವ ಸಕಲ ಬ್ರಹ್ಮವೇ ಎಂದುದ್ಧರಿಸಿದಳು ಶಿವನ ಅರಸಿ ತಳೆಯುತ ಭವನ ಚರಣ ಕೆರಗುತ್ತಲಾ ಪ್ರದಕ್ಷಿಣೆ ಇರಿದು ಮಾಡುತ್ತ ವಂದಿಸುತ್ತ ವಿಘ್ನೇಶ ಮೊದಲಾದ ವರ ಕುಮಾರರ ನೆತ್ತಿ ಹರನ ಪರಮ ಮಂಗಳ ಮೂರ್ತಿ ನೋಡಿ
ಕರಗಿಯ ನದೋಳು ಪುಳಕಿಸಲಿದ್ದಳಾದೇವಿ. ಪುಳಕಿಸಲಿದ್ದಳಾದೇವಿ ನಿತ್ಯ ಮಂಗಳ ಸ್ವರೂಪಿಯಾದ ಪಾರ್ವತಿಯು, ನಿತ್ಯ ಮಂಗಳ ಸ್ವರೂಪಿಯಾದ ಗೌರಿ ದೇವಿಯು ರತ್ನದ ಬಟ್ಟಲಲ್ಲಿ ಮಂಗಳ ದೀಪವನ್ನು ಎತ್ತಿ ಜಯವಾಗಲಿ ಜಯವಾಗಲಿ ಶಿವನಿಗೆ ಎಂದು ಬೆಳಗುತ್ತಿದ್ದಾಳೆ. ಜಯವಾಗಲಿ ಎಂದು ಶಿವನಿಗೆ ಬೆಳಗುತ್ತಿದ್ದಾಳೆ. ಸರ್ವ ಸಾಕ್ಷಿಯಾದ ಅತ್ಯಧಿಕ ಸದ್ರೂಪನೆ ಎನ್ನೊಡೆಯನೆ ಸಕಲ ವಿಶ್ವೋ ತತ್ವ ಸಕಲ ಬ್ರಹ್ಮವೇ ಎಮ್ಮನುದ್ಧರಿಸು ಎಂದು ಶಿವನಿಗೆ ಬೇಡಿಕೊಳ್ತಾ ಇದ್ದಾಳೆ. ಪಾರ್ವತಿ ಬೇಡಿಕೊಳ್ತಾ ಇದ್ದಾಳೆ. ಆರತಿಯನ್ನು ಬೆಳಗಿ ಬ್ರಹ್ಮವೇ ಸಕಲ ವಿಶ್ವೋತತ್ವನೇ ಸದ್ರೂಪನೇ ಅತ್ಯಧಿಕವಾದ ಶ್ರೇಷ್ಠವುಳ್ಳವನೇ ನಮ್ಮನ್ನು ಉದ್ಧರಿಸೆಂದು ಬೇಡಿಕೊಳ್ತಾ ಇದ್ದಾಳೆ. ಹರ್ಷದಿಂ ನಗುತ್ತಾಗ ಪಾರ್ವತಿ ಹರನ ವಾಮದ ತೊಡೆಯನೇರಲು ಸುರಿದುವಾಗಲೇ ಪುಷ್ಪ ದುಂಬಿ ಬಿವ್ರದ ಕಳವಳವು ಎರಿದುದಾಗಲೇ ಕಳೆಯ ಮೊಹರೆಲು ಬಿರಿಯಲು ಭುಜಾಂಡ ಚಾಮರ ಹೊರಗಿದುದು ಶತಕೋಟಿ ಸಂಕೇಲ ಮಹೇಶ್ವರಗೆ ಬೆಳಗದಿದು ಸಭೆ ಹಲವು ರತ್ನದ ಕಳೆಗಳಲ್ಲಿ ಆಯುಧ ಕಿರೀಟದ ಒಳಗಿನಲ್ಲಿ ಬಾಹು ಪ್ರತಾಪದ ಶೌರ್ಯ ತೇಜದಲ್ಲಿ ತಳತಳಿಸಿತು ಸೂರ್ಯಕೋಟಿಯು ಚೆಲುವಿಕೆ ಮೀರಿದ ಮೃದಂಗವು ಕಳಕಳೆಗೆ ಸರಿಯಾಗಿ ಕುಣಿಯುತ್ತಲಿರ್ದ ನಂದೀಶ. ಶಿವನ ಸಭೆ ಹಲವು ರತ್ನಗಳ ಪ್ರಕಾಶದಿಂದ, ಅನೇಕ ಆಯುಧ ಕಿರೀಟ ಪ್ರಕಾಶದಿಂದ ತುಂಬಿದಂತ ದೇವಾನುದೇವತೆಗಳಿಂದ ಕಂಗೊಳಿಸುತ್ತಿದೆ. ಸೂರ್ಯ ಪ್ರಕಾಶಗಿಂತಲೂ ಹೆಚ್ಚಾಗಿರುವ ಮದ್ದಳೆ ಸಪ್ಪಳಕ್ಕೆ ಸರಿಯಾಗಿ ಭೃಂಗೀಶನು ಕುಣಿಯುತ್ತಾ ಇದ್ದಾನಂತೆ. ಒಂದು ದಿವಸದೆ ನಂದಿಕೇಶ್ವರ ನಂದು ಮದ್ದಳೆ ಇಳಿಹುತಲಿ ಬಾಲೆಂದು ದರಗೆದುರಾಗಿ ದೀರ್ಘ ದಂಡೆ ವಂದನೆಯ ಅಂದು ಮಾಡುತ್ತಲಿರಲು ಆನಂದದಿಂ ಶಿವನಕ್ಕು ಏನೇ ತಂದು ಏಳೆ ಏನು ನಿನ್ನ ಅಭಿಮತವದೇನೆಂದ ಏನು ನಂದೀಶ್ವರನ ಶರಣನು ಮಾನವಾಗಿದೆ ನಮಗೆ ಕೇಳುವದೇನು ತಿಳಿಹೆ ಶರಣುಗಳನೆ ಸಾಕು ಮಾಡೆನಲು ಜ್ಞಾನ ಮೂರ್ತಿ ಶಿವನ ಹೃದಯದಿ ಧ್ಯಾನಿಸದ ಬಹುದ ಭಕ್ತಿಲಿ ಮೌನವನಿತ ಬಿಟ್ಟು ನಿಂದಿರ್ದಾಗ ನಂದೀಶ. ಒಂದು ದಿವಸ ನಂದಿಕೇಶ್ವರನು ಮದ್ದಳೆಯನ್ನು ಕೆಳಗಿಟ್ಟು ಬಾಲಚಂದ್ರಾಧರನಾದ ಶಿವನಿಗೆ ಎದುರಾಗಿ ನಿಂತು ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಿದ್ದಾನೆ. ಆನಂದದಿಂದ ಶಿವನಕ್ಕು ಅಪ್ಪ ಮಗನೇ ಬಸವೇಶನೇ ಏನು ಬೇಕು, ನಿನ್ನ ಅಭಿಪ್ರಾಯವೇನೆಂದು ಕೇಳುತ್ತಿದ್ದಾನೆ. ಅದಕ್ಕೆ ಆ ನಂದೀಶ್ವರನು ಶರಣು ಸಾಕು ಮಾಡಿ ಮುಂದೆ ಹೇಳುತ್ತಿದ್ದಾನೆ. ಮೌನವನ್ನು ಬಿಟ್ಟು ಶಿವನು ಭಯಭಕ್ತಿಯಿಂದ ಅಂತರಂಗದಲ್ಲಿ ಶಿವನನ್ನೇ ಧ್ಯಾನಿಸುತ್ತಾ ಏಳಬಹುದೇ ದೇವ ಕಿವಿಯಲಿ ಕೇಳುವನ ದೇವಿಯ ಮಹಾತ್ಮವ ಏಳಿಯನ್ನು ಉದ್ಧರಿಸು ಬಹಳ ಕೃಪಾಳು ಎಂದೆನಲು ನೀಲಲೋಹಿತ ನಗುತ ಋಷಭನ ಮೇಲ ಕೃಪೆಯನ ಹರಿಸಿ ಎಲ್ಲರ ಕೇಳುವಲೋ ಹೇಳಿದನು ಶ್ರುತಿಸಾರವನ್ನು ಶಶಿಮೌಳಿ. ನಂದೀಶನು ದೇವರೇ ದೇವ ಮಹಾದೇವನೇ ತಂದೆ ಕಿವಿಯಲ್ಲಿ ಹೇಳಬಹುದಾ ದಯಾ ಸಮುದ್ರನಾದ ದೇವಿಯ ಮಹಿಮೆಯನ್ನು ನನಗೆ ಹೇಳಿ ಉದ್ಧರಿಸು ಅಂತೇಳಿ ಶಿವನನ್ನು ಕೇಳ್ತಾ ಇದ್ದಾನೆ. ಅದಕ್ಕ ನೀಲಲೋಹಿತನಾದ ಶಿವನು ಹೇಳ್ತಾ ಇದ್ದಾನಂತೆ, ಋಷಭ ಕೇಳಗ್ನಿ ಒಳಗಿರುವಗೆ ಪಸರಿಸಿದ ತೆರೆನಂತೆ ಬ್ರಹ್ಮದಿ ಮಿಸುಕುವುದು ಚಿತ್ಪಕ್ತಿ ಮಾಯಗಳೆರಡು ತೋರುತ್ತಲೇ ವಿಷಮ ಒಗೆಯದು ಮಾಯೆ ಉರಿಯದು ಅಸಮ ಚಿತ್ಪಕ್ತಿ ಅದಿವೆ ಶುದ್ಧವು ಎಸಗುವುದು ಸಕಲ ಕೆನಕಾದಿ ಕೇಳೆಂದ. ಬಸವೇಶನೇ ಕೇಳು, ಅಗ್ನಿಯಲ್ಲಿ ಹುರಿ ಹೊಗೆ ಒಬ್ಬಿದಂತೆ ಬ್ರಹ್ಮದಲ್ಲಿ ಚಿತ್ಪಕ್ತಿ ಮತ್ತು ಮಾಯೆಗಳೆರಡಾಗಿ ತೋರುತ್ತಿದೆ. ಆ ಮಾಯೆಗಳ ರೂಪದಲ್ಲಿ ಚಿತ್ಪಕ್ತಿ ಪ್ರಕಾಶಮಾನವಾಗಿ ಬೆಳುತ್ತಿದೆ. ಚಿತ್ಪಕ್ತಿ ಎಂದರೆ ಆನಂದ ರೂಪ. ಇಲ್ಲಿ ಈ ಚಿತ್ಪಕ್ತಿ ಸ್ವರೂಪವೇ ದೇವಿ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬಸವ ತಿಳಿಯೈ ಮಾಯ ಎಂಬುದು ಅಸಮ ಮೂಲ ವಿದ್ಯೆ ಎನಿಪುದು ಎಸವ ಮೂಲ ಉತ್ಪಾದಿಯದು ಮೂಲನ್ ಮಾಯ ಎನಿಸುತ್ತಲೇ ಅಸಮ ಚಿತ್ಪಕ್ತಿ ಪ್ರತಿಮಾ ಮೆಸಗುವುದು ಚೈತನ್ಯವೆಂದೇ ಮುಸುಕುತ್ತಿರುವುದು ವಿದ್ಯೆ ಮಲಿನವು ಇದುವೆ ಸತ್ಯಂದ ಎರಡೂ ಆದದು ಮಾಯತಾನವು ಇರುದು ವಿದ್ಯೆ ಎನಿಸುದು ಬರಿಯ ಬಿಳಿವಗೆ ವಿಂಗಡಿಸಿ ವಿದ್ಯೆ ಎನಿಸಿಕೊಂಡಿಹುದು ಅರಿಯ ಕರಿವಗೆ ವಿಂಗಡಿಸುತ್ತಲೇ ತರತರದ ವಿದ್ಯೆ ಎನಿಸಿಕೊಂಡಿತು ಎರಡಲ್ಲಿ ಜೀವೇಶರೆಂಬುರು ತೋರುತಿಹರೆಂದ. ಬಸವೇಶ್ವರನೇ ಮಾಯೆಗಳೆಂಬುದು ಮೂಲವಿದ್ಯೆ ಉಪಾಧಿ ಮೂಲನ್ ಮಾಯೆ ಆಗಿದೆ. ಅದರಲ್ಲಿ ಚಿತ್ಪಕ್ತಿ ಚೈತನ್ಯವಾಗಿದೆ. ಮಾಯೆಗಳು ಉಪಾಧಿ ಆದರೆ ಚಿತ್ಪಕ್ತಿ ಚೈತನ್ಯವಾಗಿದೆ. ಮಾಯೆಯಲ್ಲಿ ಎರಡು ವಿಧ, ಒಂದು ವಿದ್ಯಾ ಮತ್ತೊಂದು
ಅವಿದ್ಯ. ವಿದ್ಯೆ ಎಂದರೆ ಜ್ಞಾನ, ಅವಿದ್ಯೆ ಎಂದರೆ ಅಜ್ಞಾನ. ಮಗನೇ ಕೇಳ್ಬಸವೇಶನೇ, ಮಗನೇ ಕೇಳ್ಬಸವೇಶನೇ, ಅಗ್ನಿ ಒಳಗದ ಉರಿಯದು ಅಗ್ನಿಯಂಶವು, ಮೊಗಳೆ ಅಗ್ನಿಯು ಹೌದು ಒಗೆಯದು ಅಗ್ನಿಯಂಶಲ್ಲ. ಸೊಗಸೆಯ ಚಿತ್ಪಕ್ತಿ ತಾನದು ಸುಗುಣ ಬ್ರಹ್ಮವು ಮಾಯ ಎಂಬುದು ನಿಗಮದಲ್ಲಿ ತಿಳಿ ಅದೃಶ್ಯ ಬ್ರಹ್ಮಕುಪಾದಿಯವುದೆಂದ. ಬ್ರಹ್ಮಕುಪಾದಿಯವುದೆಂದ, ಬ್ರಹ್ಮಕುಪಾದಿಯವುದೆಂದ. ಮಗನೇ ಬಸವೇಶನೇ, ಅಗ್ನಿಯಲ್ಲಿ ಹುಟ್ಟಿದ ಅಗ್ನಿಯ ಅಂಶವೇ ಪುನಃ ಅಗ್ನಿಯೇ ಆಗುವುದು. ಅಗ್ನಿಯಲ್ಲಿ ಹುಟ್ಟಿದ ಅಂಶಗಳು, ಹೊಗೆನೂ ಕೂಡ ಅಗ್ನಿ ಅಂಶ, ಅಗ್ನಿಯು ಕೂಡ ಅಗ್ನಿ ಅಂಶ, ಪುನಃ ಅಗ್ನಿಯೇ ಆಗುವುದು. ಹಾಗೆ ಚಿತ್ಪಕ್ತಿ ಕಡೆಗೆ ಬ್ರಹ್ಮವು ಮೂಲ ಒಂದೇ ಬ್ರಹ್ಮವೇ ಆಗುವುದು. ಬ್ರಹ್ಮದಲ್ಲಿ ಹುಟ್ಟಿದಂತಹ ಬ್ರಹ್ಮಶಕ್ತಿಯು ಬ್ರಹ್ಮವೇ ಆಗುವುದೆಂದು ಹೇಳ್ತಾ ಇದ್ದಾರೆ. ಯಾರು ಈಶ್ವರನೆಲ್ಲ ಜಗವು ಶರೀರವಾಗಿವ ಜಗದ ತುಂಬಲು ತೋರುತಿಹ ರೂಪಗಳು ಶಿರನಾಮಗಳು ಕಾಲುಗಳು ಮೇರು ಪರ್ವತ ಸಾಗರವು ನದಿ ವೀರ ಕೇಳಿ ಸರ್ವವಾತವು ತೋರುತಿಯ ವಿರಾಟದೆಂಬೀಶ್ವರನು ಎಂಬೀಶ್ವರನು ಎಂದ. ಮತ್ತೆ ಯಾರು ಈಶ್ವರರಾನು ಕೇಳ್ ಸತ್ವರಾಜ ತಾಮಸೆಂಬರು, ಮತ್ತೆ ಪಾರ್ವತಿ ಲಕ್ಷ್ಮೀ ಭಾರತಿ ಎಂಬರೀಶ್ವರರು. ಸತ್ಯ ಶಮದಮೆ ಶಾಂತಿ ಯೋಗವು ಇತ್ತ ಕೇಳನೆ ಮಾದಿಸಿದ್ದೆಯು, ಮತ್ತೆ ಷಣ್ಮುತ ಶ್ರುತಿ ಸನ್ಮುತವು ವಿದ್ಯದಲವಾದವುದವು ಎಂದ. ಈಶ್ವರರು ಯಾರು? ಜಗತ್ತು ಸ್ಥೂಲ ಶರೀರವಾಗಿದೆ. ಈಶ್ವರರು ಜಗತ್ತಿನಲ್ಲಿ ತೋರುವ ನಾಮ ರೂಪ ಕೈಕಾಲಾದಿಗಳು ಅವಯವಗಳು ನದಿ ಸಮುದ್ರ ಪರ್ವತ ಭೂಮಿ ನೀರು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ತೋರುತ್ತಿರುವ ವಿರಾಟವೇ ನಾಮವುಳ್ಳವನೇ ಈಶ್ವರನು. ಜಗತ್ತಿನೆಲ್ಲೂ ಕೂಡ ಈಶ್ವರನು ತುಂಬಿದ್ದಾನೆ. ಯಾರು ಈಶ್ವರನಲ್ಲೋ ಕೇಳ ಸತ್ವ ಗುಣ ರಾಜಸ ಗುಣ ತಾಮಸ ಗುಣ ಪಾರ್ವತಿ ಲಕ್ಷ್ಮಿ ಭಾರತಿ ಎಂಬ ಈಶ್ವರರು ಸತ್ಯ ಶಮೆ ಧಮೆ ಶಾಂತಿ ಯೋಗದಿಂದ ಅಣಿಮಾದಿಗಳ ಸಿದ್ಧಿಯಿಂದ ಶ್ರುತಿ ಷಣ್ಮುತವಾದ ವಿದ್ಯೆ ಮತ್ತು ಅವಿದ್ಯೆಗಳಾಗಿ ತೋರುತ್ತಾ ಇವೆ. ವಿಶ್ವರೂಪವಾಗಿ ವಿರಾಟವು ಶಾಶ್ವತವು ಈ ದೇವಿ ವಿಗ್ರಹ, ವಿಶ್ವನ ಅಂತಗಳು ಧರಿಸಿ ದಿವ್ಯ ಸ್ವರಾಟ. ವಿಶ್ವಧಾರಕ ಕೇಳು ಸ್ವರಾಟವು ಶಾಶ್ವತವು ಮೂಲ ಪ್ರಕೃತಿಯದು ಭಾಸ್ವರ ಚಿತ್ಪಕ್ತಿ ಚೈತನ್ಯ ಸುದೇ ಎಂದ. ಒಳವ ಚೈತನ್ಯ ಅದುವೆ ತಾನೇ ತಿಳಿಯಲಿಕ್ಕೆ ಚಿದ್ಬೈಲೆ ಎನಿಸಿದು ತಿಳಿಬೈಲೆ ವರ ರಾಜರಾಜೇಶ್ವರಿಯ ಎಂದೆನಪ. ಬಲುಪರ ಬ್ರಹ್ಮವುದು ತಾನೇ ನೆಲೆಯು ಇಲ್ಲ ಜಾಂಡಗಳಲ್ಲಿ ತೊಳಲಿ ಬೆಳಗಿದವು ನಿರ್ಲೇಪದಲ್ಲಿ ಕೇಳೆಂದ. ಬಯಲು ಬ್ರಹ್ಮಾಂಡದ ಒಳಗೆ ಹೊರಗೆ ತುಂಬಿಕೊಂಡಿರುವ ನಿರ್ಲೇಪವಾಗಿರುವ ನಿರಾಕಾರವಾಗಿರುವ ಸ್ವಯಂ ಪ್ರಕಾಶವಾದ ಚಿತ್ಪಕ್ತಿ ಅನಂತ ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿರುವ ವಿಶೇಷ ಪ್ರಕಾಶವಾಗಿ ಬೆಳಗುತ್ತಿರುವ ನಿರ್ಲೇಪದಲ್ಲಿ ಚಿದ್ಬಯಲಾಗಿರುವಂತಹ ಈ ಶಕ್ತಿ ಸ್ವರೂಪವೇ ರಾಜರಾಜೇಶ್ವರಿಯೇ ಕೇಳೆ. ರಾಜಸಿತ ಮಹಾವಿದ್ಯೆ ನಾಮವು ರಾಜರಾಜೇಶ್ವರಿಯೇ ತಾನಿಜ ಬ್ರಹ್ಮ ನಿಜ ವಸ್ತು. ರಾಜ ಸರ್ವಕ್ಕೆ ಸರ್ವಲೋಕಕ್ಕೆ ರಾಜ ಅರಿರುದ್ರಾದಿಗಳು ರಾಜವೆನಿಸುತ್ತ ರಾಜರಾಜೇಶ್ವರಿಯ ನಾಮೆಂದ. ಸರ್ವಲೋಕಗಳಿಗೆ ಬ್ರಹ್ಮಾದಿಗಳಿಗೆ ತ್ರಿಮೂರ್ತಿಗಳಿಗೆ ಒಡೆಯಲಾಗಿರುವ ರಾಜರಾಜೇಶ್ವರಿ ಎಂಬ ನಾಮವುಳ್ಳವರು. ರಾಜರಾಜೇಶ್ವರಿಯ ಮಹಾಜ್ಞಾನ ಪ್ರಕಾಶಗಳು ನಿಜ ಬ್ರಹ್ಮ ಸ್ವರೂಪಳು ಸತ್ಯವಸ್ತು ಎಂಬ ನಾಮದಿಂದ ಪ್ರಕಾಶಿಸಿದ್ದಾಳೆ. 7 ತ್ರೈಮೂರ್ತಿಗಳ ತಪವನ್ನು 7 ತ್ರಿಗುಣರಿಗೆ ಹೊರವನ್ನಿತ್ತುವ 7 ಮಧುಕ ಇಟಬರ ವದಯನು ಮಹಿಷ ಮರ್ದನವ 7 ಶುಂಭ ನಿಶುಂಭರಳಿವನು 7 ನಾರಾಯಣಿಯ ಸ್ತುತಿಯನ್ನು 7 ದೇವಿ ಮಹಾತ್ಮೆಯನ್ನು ಜೀವನ್ ಮುಕ್ತಿಯನು ಎಂದ. ಬಸವೇಶ್ವರನೇ ಕೇಳು, ತ್ರೈಮೂರ್ತಿಗಳ ತಪಸ್ಸನ್ನು ಹೇಳುತ್ತೇನೆ. ಆ ತ್ರಿಗುಣರಿಗೆ ವರವನ್ನು ಕೊಟ್ಟಂತ ವಿದ್ಯೆಯನ್ನು ಹೇಳುತ್ತೇನೆ. ಮಧುಕೈಟಬರ ವಧೆಯನ್ನು ಹೇಳುತ್ತೇನೆ. ಮಹಿಷ ಮರ್ದನವನ್ನು ಹೇಳುತ್ತೇನೆ. ಶುಂಭ ನಿಶಂಬರ ಅಳಿದಿದ್ದನ್ನು ಹೇಳುತ್ತೇನೆ. ನಾರಾಯಣಿಯ ಸ್ತುತಿಯನ್ನು ಹೇಳುತ್ತೇನೆ. 7 ದೇವಿಯನ್ನು ಮಹಾತ್ಮೆಯನ್ನು ಹೇಳುತ್ತೇನೆ ಎಂದು ಹೇಳ್ತಾ ಇದ್ದಾನೆ ಶಿವನು ನಂದೀಶನಿಗೆ. ಮಾಡಿದಳು ಬ್ರಹ್ಮಾಂಡನಂತವ ಮಾಡಿದಳು ಅಜಾಂಡಗನತರ ನೋಡಲಿಕ್ಕೆ 100 ಕೋಟೆ ಯೋಜನಳತೆಯಲ್ಲಿ ಆಡಲೆಂತ ಒತ್ತುಗಳೆಯಲ್ಲಿ ಕೂಡಿ ತ್ರಿಗಣದೆ ಪಡೆದು ಜೋಗುಳ ಪಾಡುತ್ತಲೇ ಉಡುಗಟ್ಟಿ ಎಮ್ಮನು ಉಳಿದಳು ಎಂದ. ಚಿತ್ಪಕ್ತಿ ಅನಂತ ಬ್ರಹ್ಮಾಂಡಗಳನ್ನು ಮಾಡಿದ್ದಾಳೆ. ಈ ಬ್ರಹ್ಮಾಂಡವು 500 ಕೋಟಿ ಯೋಜನಳತೆಯಲ್ಲಿ ಲೀಲಾ ಮಾತ್ರದಿಂದ ಒತ್ತುಗಳೆಯಲು ತ್ರಿಗುಣದಿ ಕೂಡಿಕೊಂಡು ತ್ರಿಮೂರ್ತಿಗಳಾದ ನಮ್ಮನ್ನು ಹಡೆದು ಹರಿಹ ಬ್ರಹ್ಮಾದಿಗಳನ್ನು ಹಡೆದು ಚಿಕ್ಕ ಮಕ್ಕಳಾದ ನಮ್ಮನ್ನು ಸಾಕುವ ಸಲುವಾಗಿ ಉಡಿಗಟ್ಟಿ ಇಟ್ಟುಕೊಂಡು ಸಾಕುವ ನಮ್ಮನ್ನು ಭೂಮಿಗೆ ಇಳಿಸಿದ್ದಾಳೆ ದೇವಿ. ಬ್ರಹ್ಮ ಅರಿರುದ್ರಾದಿಗಳ ಜಗದಮ್ಮ ಮರ್ತಕ್ಕೆ ತಂದೊಳಿದರು ಒಮ್ಮೆ ತೋರ ದೃಶ್ಯವಾಗಿ ಹೋಗಲಿಕ್ಕೆ ನಾವು ಅಮ್ಮನನ್ನು ಕಳಕೊಳ್ಳುತ್ತಾವ ಗಮ್ಮಗೊಳಿಸುತ್ತಲೆಮ್ಮ ಜಾಂಡವೆಲ್ಲವೂ ಸುಮ್ಮನೆ ತಿರುಗಿದವು ದೇಶದರಾಗ ಕೇಳೆಂದ.
ದೇಶಿದರಾಗ ಕೇಳಂದ ತೊಳಲಿದವು ಬಹುಕಾಲದಲ್ಲಿ ಬಹಳ ಕಾಲದಿ ನೆಲೆಯಿಲ್ಲದೀಯ ಜಾಂಡವ ಬಲು ತಿರುಗಲಿಕ್ಕೆ ನುಡಿದುದು ಅಶರೀರ ಮಹಾವಾಕ. ಎಲೆ ಪರಮ ಪರಶರೀರ ನಿಮಗೆ ತಳವಡವಳೆ ದೇವಿ ತಪದಿಂ ದೊಲಿಸದಲ್ಲ ತೋರುವಳೆಂದು ದೊರಿತ್ತು ನಭವಚನ ಎಂದು ನಭವಚನ ತೋರಿತ್ತು ನಭವಚನ. ಜಗಚ್ಚನೆಯು ತ್ರಿಮೂರ್ತಿಗಳಾದ ನಮ್ಮನ್ನು ಭೂಲೋಕಕ್ಕೆ ತಂದುಳಿಸಿ ರೂಪವನ್ನು ತೋರಿಸದೆ ಕಾಣದಂತೆ ಮಾಯವಾದಳು. ಹೋಗಲು ತಾಯಿಯನ್ನು ಕಳಕೊಂಡು ನಾವು ವ್ಯಸನ ಪಡುತ್ತಾ ಮನೆಯಲ್ಲಿ ಪರದೇಶಿಗಳಾಗಿ ಬ್ರಹ್ಮಾಂಡವನ್ನೆಲ್ಲ ತಿರುಗಿದೆವು, ಉಪಯೋಗವಿಲ್ಲದೆ ತಿರುಗಿದೆವು. ತೊಳಲಿದೆವು ಬಹುಕಾಲದಿಂದಲೇ, ನೆಲೆಯೂ ಇಲ್ಲದೆ ಈ ಅಜಾಂಡವನ್ನ ಬಹುಕಾಲದಲ್ಲಿ ತಿರುಗಿದೆವು. ಆವಾಗ ನಮ್ಮ ತಿರುಗುವಾಗ ಅಶರೀರ ಮಹಾವಾಕ್ಯ ನುಡಿಯಿತಂತೆ. ಎಲೆ ಪರಮ ಪುರುಷರೀರ ನಿಮಗೆ ದೇವಿ ತಪದಿಂದ ಮಾತ್ರ ದೊರಕುವಳು, ತಿರುಗಿದ್ರೆ ಸಿಗುವುದಿಲ್ಲ ಎಂದು ನಭೋವಚನ ನುಡಿಯಿತಂತೆ. ನಭೋವಚನ ಆಲಿಸಿದೆವ ವಚನವನ್ನು ಮೊಗ ಮೇಲಕ್ಕೆತ್ತಲು ಮತ್ತೆ ನುಡಿದುದು ಕೇಳು ಕಾರಣ ಪುರುಷರೇ ತಪ ಮಾಡಿರೆಂದೆನಲು ಮೇಲೆ ಆಲೋಚಿಸುತ್ತ ಕೇಳಿದವು ಲೋಲ ದೇವಿಯ ಭಜಿಪ ಲಕ್ಷಣ ಏಳುವರ ಆರಮೆಗೆಲ ನುಡಿದುದು ನಭವಚನ. ಆಕಿರೆ ಪದ್ಮಾಸನವ ಜಗ ದೇಕ ದೇವಿಯ ಭಜಿಸಲಿಕ್ಕೆ ನೀವು ನೂಕಿರೆ ಬಾಯೇಂದ್ರಿಯದ ದಡುವುದೇ ಡಕ್ಕಡೆಯ ಸೋಕಿರೆ ಆತ್ಮವನ್ನು ವಾಯುವ ಪೀಕಿರೆ ಮನ ನಿಲ್ವ ಪರಿಯಂ ತೇಕನಾನಂತಿದು ನಿಶ್ಚಯದೆಂದುದಾಕಾಶ. ನಭೋವಚನ ಹೇಳ್ತಾ ಇದೆ ಅಂತೆ. ನಭೋವಚನವನ್ನು ಕೇಳಿ ಮುಖವನ್ನು ಮೇಲಕ್ಕೆತ್ತಲು ಕಾರಣ ಪುರುಷರ ತಪ ಮಾಡಿರೆಂದು ಮತ್ತೆ ನುಡಿದುದು ಆ ನಭೋವಚನ. ಆ ದೇವಿಯನ್ನು ಧ್ಯಾನಿಸುವ ಲಕ್ಷಣವನ್ನು ನಮಗೆ ಯಾರು ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಹರಿಹರ ಬ್ರಹ್ಮಾದಿಗಳು. ಧ್ಯಾನಿಸುವ ರೀತಿಯನ್ನು ನಾನು ಹೇಳ್ತೇನೆ ಅಂತ ನಭೋವಚನ ಹೇಳ್ತಿದೆ. ಆಕಿರೆ ಪದ್ಮಾಸನವ ಜಗದೇಕ ದೇವಿಯ ಭಜಿಸಲಿಕೆ ನೀವು ನೂಕಿರೆ ಬಾಯೇಂದ್ರಿಯವ ತಳೆದಡುವೆ ಡಕ್ಕಡಿಯ ಸೂಕಿರೆ ಆತ್ಮವನ್ನು ವಾಯುವ ಪೀಕಿರೆ ಮನ ನಿಲ್ವ ಪರಿಯಂ ತೇಕನಾನಂತಿಸುದು ನಿಶ್ಚಯದೆಂದುದಾಕಾಶ. ಪದ್ಮಾಸನವನ್ನು ಹಾಕಿ ಬಾಹೇಂದ್ರಿಯಗಳನ್ನ ಹಿಡಿದಿಟ್ಟುಕೊಂಡು ವಿಷಯಗಳನ್ನೆಲ್ಲ ನಿಗ್ರಹದಲ್ಲಿಟ್ಟುಕೊಂಡು ಮನಸ್ಸನ್ನು ವಾಯುವಿನ ಮುಖೇನ ಎಳೆಯುತ್ತಾ ಆತ್ಮ ಸ್ವರೂಪವಾದ ದೇವಿಯನ್ನು ಮನ ನಿಲ್ಲುವ ಪರುವಂತ ಆಕಾಶದ ಸ್ವರೂಪದಲ್ಲಿರುವ ದೇವಿಯನ್ನು ಮನಸ್ಸಿನಲ್ಲಿ ನೆನೆಯಿರೆ ಮೂರ್ತಿಯನ್ನು ದೇವಿಯ ಘನ ಮಹಾ ಸೌಂದರ್ಯ ರೂಪವ ಮಿನುಗುತಿಯ ಕುಂಡಲ ಕಿರೀಟದ ಅರ್ಧ ಚಂದ್ರಮದ ಹಣೆಯ ಗಣ್ಣಿನ ಮೂಗುತಿಯ ಕಣ್ಗೊಣೆಯ ಕಪ್ಪು ಕಪೋಲ ಕಂಠದ ಗುಣರಹಿತ ಪರ ಬ್ರಹ್ಮ ನನ್ನ ಎಂದುದಾಕಾಶ. ಅತಿಶಯ ಸುಂದರ ರೂಪವುಳ್ಳವಾಗಿರುವ ಪ್ರಕಾಶಿಸುತ್ತಿರುವ ಆಭರಣ, ಅರ್ಧ ಚಂದ್ರಾಕಾರದ ಕಿರೀಟ, ಹಣೆಗಣ್ಣಿನ ಕಪ್ಪು ಕಪೋಲ ಕಂಠದ ಮೂರ್ತಿಯನ್ನು ಗುಣರಹಿತ ಪರ ಬ್ರಹ್ಮನ್ ನೆನೆಯಿರಿ ಅಂತ ಇದ್ದಾರೆ ಆಕಾಶ. ಹಾರ ಹೀರಾವಳಿಯ ಪದಕದ ತೋರು ಮುತ್ತಿನ ಕಂಠಮಾಲೆಯು ಮೂರು ರೇಖೆಯ ತ್ರಿವಳಿಗಳ ಭುಜ ಕೀರ್ತಿ ವಂಕಿಗಳು ದೊರೆ ಕಂಕಣ ಕಡಗ ಮುದ್ರಿಕೆ ತೋರುತಿಯ ತೋಳ್ತಾಯದ ಕಳೆ ತೋರುತಿಯ ಪರ ಬ್ರಹ್ಮ ನನ್ನ ಎಂದುದಾಕಾಶ. ವಜ್ರದ ಸರ, ಮಧ್ಯದಲ್ಲಿರುವ ಪದಕ, ಮುತ್ತುಗಳುಳ್ಳ ಕಂಠಮಾಲೆ, 3 ಎಲೆಗಳುಳ್ಳ ಹವಳದ ಸರ, ಬಾಜು, ಬಂದಿ, ಕಿರೀಟ, ವಂಕಿ, ಆಭರಣ, ಕಡಗ, ಉಂಗುರ, ಪ್ರಕಾಶಮಾನವಾಗಿ ಆಭರಣಗಳಿಂದ ತೋರುತ್ತಿರುವ ಪರಬ್ರಹ್ಮ ಸ್ವರೂಪನಾದ ದೇವಿನ ನೆನೆಯಿರಿ ಎಂದಿದ ಆಕಾಶ. ನಡುವಿನ ಒಡ್ಡಾಣ ಸುವರ್ಣದ ಉಡಿಗೆ ಕಾಲಂದದಿಗೆ ಗೆಜ್ಜೆಯು ಮುಡಿಯ ಸೂಸಕ ರಾಗುಟೆಯ ಚೌರಿಗಳ ಗೊಂಡೆಯದ ಕಾಂತಿ ಒಡನೆ ತೊಟ್ಟಿಯ ಕುಪ್ಪಸದ ಮೇಲಡರಿರ ಕುಚ ಕುಂಭಯುಗಳದ ನುಡಿರಹಿತ ಪರ ಬ್ರಹ್ಮ ನನ್ನ ಎಂದುದಾಕಾಶ. ಪಾಲದಚ್ಚನೆ ಕುಂಕುಮದ ಮೇಲೆ ಇಟ್ಟಿಯ ತಿಲಕ ಕಸ್ತೂರಿ ಕಾಲು ಕೈಗಳು ಒರೆಸುತ್ತಿರ ಹರಿದ್ರ ಕಾಂತಿಯದ ಬಾಳ ಪರಿಮಳ ಗಂಧ ಮಾಲ್ಯವು ತಾಳಿರುವ ರಕ್ತಾಂಗಿನಿಪ ಮೂಲಹ ಪರ ಬ್ರಹ್ಮ ನನ್ನ ಎಂದುದಾಕಾಶ. ನಡುವಿನ ಒಡ್ಡಾಣವು ಹಳದಿ ವರ್ಣವಾದ ವಸ್ತ್ರಗಳ ಉಡುವೆಗಳಿಂದ ಸಪ್ಪಳ ಮಾಡುವ ಕಾಲುಗಿನ ಸರಪಳಿ, ಮುಡಿಯಲ್ಲಿರುವ ಜಾಲರಿ, ಹಣೆಯಲ್ಲಿರುವ ಧರಿಸಿರುವ ಆಭರಣ, ಹಣೆಯ ಮೇಲಿರುವ ಆಭರಣ, ಕುಪ್ಪಸದ ಮೇಲಿರುವ ಕುಚದಂತಹ ಕುಂಭಗಳು, ನುಡಿರಹಿತ ಪರ ಬ್ರಹ್ಮನ್ ನೆನೆಯಿರಿ. ಹಣೆಯಲ್ಲಿನ ಅಚ್ಚೆ, ಕುಂಕುಮ, ಇಟ್ಟಿರುವ ಕಸ್ತೂರಿ ಬೊಟ್ಟು, ಕೈಕಾಲನ್ನು ಒರೆಸಿರುವ ಅರಿಶಿನದ ಕಾಂತಿ,
ಗಂಧ ಉಮಾಲೆಗಳನ್ನು ಧರಿಸಿರುವ ಕೇಸರಿ ಬಣ್ಣದ ಶರೀರವುಳ್ಳ ಆ ಪರಬ್ರಹ್ಮ ನೆನೆಯಿರಿ ಎಂದಿದ ಆಕಾಶ. ತೋಳು ಅಷ್ಟಾದಶಾವಿಧವು, ತೋಳು ಖಡ್ಗ ಕಟಾರಿ ಕುಂತವು, ಮೇಲು ದಂಡವು ಚಕ್ರಗದೆ, ತೋಳು ಶೂಲವು ಶರಾವಳಿಯು, ಕಾಲು ಪಾಶವು ಮುಸಲಾಲಿಗೆ, ವಿಶಾಲ ಧನವು ಮುಸುಂಡಿ ಪಿಡಿದಿಹ, ಕಾಲಹರ ಪರ ಬ್ರಹ್ಮ ನನ್ನ ಎಂದುದ ಶರೀರ, ನನ್ನ ಎಂದುದ ಶರೀರ. 18 ತೋಳುಗಳಲ್ಲಿ ಬಲ್ಲೆ, ಕರ್ತಿ, ಬರ್ಜಿ, ಈಟಿ, ಚಕ್ರ, ಗದೆ, ತ್ರಿಶೂಲ, ಬಾಣಗಳ ಸಮೂಹ, ಕಾಲಪಾಶ, ವನಕೆ, ಡಾಲು, ವಿಸ್ತಾರವಾದ ಬಿಲ್ಲು, ಆಯುಧ ಇವುಗಳೆಲ್ಲ ಹಿಡಿದಿರತಕ್ಕಂತ ಯಮಪಾಶವನ್ನು ಹಿಡಿದಂತ ಆ ಪರಬ್ರಹ್ಮನ ನೆನೆರೆ ಈ ಆಕಾಶ ಎಂದು ಹೇಳುತ್ತಾ ಇದೆ. ಆ ಶರೀರವಾಣಿ ಹೇಳುತ್ತಾ ಇದೆ. ಪೇತದಾಸನೆಯಾದ ದೇವಿಯು ಖ್ಯಾತಂಗ ವೇದಗಳೋಳು ಭಕ್ತರ ನಾಥಯಾದ ದಯಾಳು ಕೇವಲ ವಸ್ತುವಾಗಿ ಹೆಣಸುಗಳು. ಪ್ರೀತಳಾದಳು ಭಕ್ತಿ ಭಾವಕ್ಕೆ, ಸೇತಳಾದಳು ಭವದ ಶರಿದಿಗೆ, ಈ ತರದ ಪರಬ್ರಹ್ಮ ನನ್ನ ಎಂದುದಾಕಾಶ, ನನ್ನ ಎಂದುದಾಕಾಶ. ಪ್ರೇತರೂಪ ಪಂಚಬ್ರಹ್ಮರ ಆಸನೆಯಾದ ಮೇಲಾದ ವೇದಗಳಲ್ಲಿ ಭಕ್ತರ ಒಡೆಯಲಾದ ಪೂರ್ಣ ದಯಾ ಸಮುದ್ರಳೆನಿಸುವ ಭಕ್ತಿ ಭಾವಕ್ಕೆ ಪ್ರೇಮಿಯಾದ ಜನನ ಮರಣ ರೂಪಕ್ಕೂ ವಿಶೇಷವಾದ ಸಂಸಾರ ಸಮುದ್ರಕ್ಕೆ ಉತ್ತಮವಾದ ಸೇತುವೆಯಾದಂತ ದೇವಿಯನ್ನು ನೆನೆಯಿರಿ, ದೇವಿಯನ್ನು ನೆನೆಯಿರಿ. ಇಂತು ಮೂರ್ತಿಯನ್ನು ನೀವಿ ಗಂತರಂಗದ ಬಿಡದೆ ಧ್ಯಾನಿಸ, ಲಿಂತು ತೋರುತಿಹಳು ಒಳಗೊರಗೊಂದೆ ಸಮನಾಗಿ, ಮುಂದೆ ನಿಲ್ವಳು ಏನು ಬೇಡಿದಡಂತ ಈವಳು ನೆನದ ಪರಿಯಲಿ, ಇಂತಿರಿಹರ ಪರಬ್ರಹ್ಮ ನನ್ನ ಎಂದುದಾಕಾಶ, ನನ್ನ ಎಂದುದಾಕಾಶ, ನನ್ನ ಎಂದುದಾಕಾಶ. ಈ ಪ್ರಕಾರ ದೇವಿಯ ಮೂರ್ತಿಯನ್ನು ಅಂತರಂಗದಲ್ಲಿ ಸದಾ ಧ್ಯಾನಿಸುತ್ತಿರಲು ಒಳಗು ಒಂದೇ ರೀತಿಯಾಗಿ ತೋರುತ್ತಿರುವಳು. ಒಳಗೆ ಕಂಡದ್ದೇ ಹೊರಗೆ ಕಾಣುವಳು, ಒಳಗೆ ಕಂಡದ್ದೇ ಹೊರಗೆ ಕಂಡದ್ದೇ ಒಳಗೆ ಕಾಣುವಳು. ಅದೇ ರೀತಿಯಲ್ಲಿ ನೀವು ದೇವಿಯನ್ನು ನೆನೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅರೆಯಿರಿ ದೇಹದ ವಿಚಾರವ, ಮರೆಯಿರಿ ಜಾಗೃತ ಸುಸುಪ್ತಿಯ, ತೊರೆಯಿರಿ ಆಲಸ್ಯಮದ ಮಂದತ್ವಗಳನ್ನೆಲ್ಲ, ಕರೆಯಿರಿ ದೇವಿಯನ್ನು ಬಗೆ ಬಗೆ, ಸುರಿಯಿರಿ ಆನಂದ ಬಾಷ್ಪವ, ಬೆರೆಯಿರಿ ಮಹಾವಿದ್ಯೆಯಲ್ಲಿ ಮನ ಎಂದುದಾಕಾಶ, ಮನ ಎಂದುದಾಕಾಶ, ಮನ ಎಂದುದಾಕಾಶ. ತ್ರಿಮೂರ್ತಿಗಳೇ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಸ್ವರೂಪವನ್ನು ತಿಳಿಯಿರಿ. ಜಾಗೃತ ಸ್ವಪ್ನ ಸುಸುಪ್ತಿ ಮರೆಯಿರಿ. ಆಲಸ್ಯ ಅಹಂಕಾರ ದಡ್ಡತನವನ್ನು ಬಿಡಿರಿ. ದೇವಿಯನ್ನು ಅನಂತ ನಾಮಗಳಿಂದ ಕರೆಯಿರಿ, ಅನಂತ ನಾಮಗಳಿಂದ ಕರೆಯಿರಿ. ಆನಂದೋದಕವನ್ನು ಸುರಿಯಿರಿ, ಆನಂದ ಉದಕ ಕಣ್ಣೀರನ್ನು ಸುರಿಯಿರಿ. ಮನವನ್ನು ಮಹತ್ತಮಾದ ಅರಿವಿನಲ್ಲಿ ನಿಲ್ಲಿಸಿರಿ. ಬೆರೆಯಿರಿ ಆ ವಿದ್ಯೆಯಲ್ಲಿ, ಆ ಜಗನ್ಮಾತೆ ಎಂಬ ಚಿತ್ಸ್ಪಕ್ತಿ ಸ್ವರೂಪದ ಬೆರೆಯಿರಿ ಮನಸ್ಸನ್ನು. ಇಂತು ನಭವಚನವನ್ನು ಕೇಳುತ್ತಾ ಲಂತು ಕುಳಿತವ ಅಲ್ಲೇ ಮನಸ್ಸಿನ ಚಿಂತೆಯೆಲ್ಲವ ಬಿಟ್ಟು ಮದ್ಮಾಸನವನ್ನಳವಡಿಸಿ, ಮುಂತೆ ಅರಿಯುವ ಚಿತ್ತವೃತ್ತಿಯ ನಂತು ನಿಲ್ಲಿಸಿ, ದೇವಿ ಪದವು ರಂತು ಬದಿಸಿದ ವಾವು ಮೂವರು ಬಸವ ಕೇಳೆಂದ, ಬಸವ ಕೇಳೆಂದ, ಬಸವ ಕೇಳೆಂದ. ಬಸವೇಶನೇ ಕೇಳು. ಮೂವರು ಆಕಾಶವಾಣಿಯನ್ನು ಕೇಳಿ ಅದೇ ಕಾಲಕ್ಕೆ ಮನಸ್ಸಿನ ಎಲ್ಲ ಚಿಂತೆಯನ್ನು ಬಿಟ್ಟು ಪದ್ಮಾಸನವನ್ನು ಹಾಕಿ ಕುಳಿತವು. ಅಲ್ಲಿಯ ಸ್ಥಳದಲ್ಲಿ ಮನಸ್ಸಿನ ವ್ಯವಹಾರಗಳನ್ನೆಲ್ಲ ನಿಲ್ಲಿಸಿ ದೇವಿಯ ಸ್ವರೂಪವನ್ನು ಚೆನ್ನಾಗಿ ಹಿಡಿದು ಭಜಿಸುತ್ತಿದ್ದೇವೆ. ಎಲ್ಲಿದೆ ವಾಯು ದೇವಿಯನ್ನು, ದೇವಿಯ ಬಲಿದೆ ವಾಯು ಹೃದಯದಲ್ಲಿ ಮೂರ್ತಿಯ, ತಳಿದೆ ವಾಯು ದೃಷ್ಟಿಯನ್ನು ಪಾದಂಗುಷ್ಟ ಪರ್ಯಂತ, ನಲಿದೆ ವಾಯು ಸಂತೋಷದಿಂದಲೇ, ಕಳೆದೆ ವಾಯು ಬಾಯವನ್ನು ಹೃದಯದಿ, ಒಳೆದೆವಾನಂದದಲ್ಲಿ ಮನ ಮುಳುಗಿ ಕೇಳೆಂದ, ಮನ ಮುಳುಗಿ ಕೇಳೆಂದ, ಮನ ಮುಳುಗಿ ಕೇಳೆಂದ. ಏಕ ಚಿಕ್ಕದಿ ಭಜಿಸಿದೆವು ಜಗ ದೇಕ ಬ್ರಹ್ಮವು, ಕೋಟಿ ಯುಗಗಳು ನೂಕಲಿಕೆ ಬೆದರಿದವು ಎಂದಿಗೆ ದೊರಕುವಳು ಎನ್ನುತ್ತ ಕಾಕುವಾದೆವು ಹರ್ಷರಸಕಯ ಮೂಕತನ ಒಂದೇದು ಧೈರ್ಯದಿ, ತೇಕೆದಿದು ದುಗುಡಿತಲು ಚಿತ್ತವು ಕದಡಿದು ಎಂದ, ಕದಡಿದುದು ಎಂದ. ಪ್ರಾಣವಾಯುವನ್ನ ಎಳಿತಾ ಇದ್ದೇವೆ, ಉಸಿರನ್ನು ಜೋರವಾಗಿ ತಗೊಳ್ತಾ ಇದ್ದೇವೆ, ಜೋರಾಗಿ ಬಿಡ್ತಾ ಇದ್ದೇವೆ. ಪ್ರಾಣವಾಯುವನ್ನು ಎಳಿತಾ ಇದ್ದೇವೆ. ಹೃದಯದಲ್ಲಿ ಆ ದೇವಿ ಮೂರ್ತಿಯನ್ನು ಸ್ಥಿರಪಡಿಸುತ್ತಿದ್ದೇವೆ. ದೃಷ್ಟಿಯನ್ನು ದೇವಿಯ ಪಾದದಿಂದ ಅಂಗುಷ್ಟವರೆಗೂ, ನೆತ್ತಿಯಿಂದ ಪಾದವರೆಗೂ ಸಂತೋಷದಿಂದ ದೇವಿಯನ್ನು ನೆನೆತಾ ಇದ್ದೇವೆ. ಬಾಯ ನೋಟವನ್ನು ಬಿಟ್ಟು ಆತ್ಮನಲ್ಲಿ ಮನ ಮುಳುಗಿ ಆನಂದದಿಂದ ಪ್ರಕಾಶಿಸಿದ್ದೇವೆ ಎಂದು ಹೇಳ್ತಾ ಇದ್ದಾರೆ. ಏಕ ಚಿತ್ತದಿ ಭಜಿಸಿದವು ಜಗದೇಕ ಬ್ರಹ್ಮಳ ಕೋಟಿ ಯುಗಗಳು. ಒಂದೇ ಒಂದು ಚಿತ್ತದಿ ಆ ಬ್ರಹ್ಮವನ್ನ ಕೋಟಿ ಯುಗಗಳು ಭಜಿಸ್ತಾ ಇದ್ದಾರಂತೆ. ಕೋಟಿ ಯುಗಗಳು ಎಂದಿಗೆ ದೊರಕುವಳು ಎನ್ನುತ್ತಾ, ಎಂದಿಗೆ ಬರುವಳು, ಎಂದಿಗೆ ದೊರಕುವಳು ಒಂದು ಕೋಟಿ ಯುಗಗಳು ದೇವಿ ಧ್ಯಾನ ಮಾಡಿದರಂತೆ ನೋಡಿ ಹರಿಹರ ಬ್ರಹ್ಮಾದಿಗಳು. ಕಾಕುವಾದೆವು ಹರ್ಷರಸಕಯು ಮೂಕತನ ಒಂದಿದುದು ಧೈರ್ಯದು, ತೇಕಿದುದು ದುಗುಡಿದವು ಚಿತ್ತವು ಕದಡಿದುದು ಎಂದ, ಕದಡಿದುದು ಎಂದ. ಜಗತ್ತಿನ ಬ್ರಹ್ಮನಾದ ಆ ಬ್ರಹ್ಮನು
ಮನಸ್ಸಿನಿಂದ ಧ್ಯಾನಿಸ್ತೇವೆ. ಜಗತ್ತಿನ ಬ್ರಹ್ಮಳಾದ ದೇವಿ ಆ ಬ್ರಹ್ಮನೇ ಮನಸ್ಸಿನಿಂದ ಧ್ಯಾನಿಸಿದ್ದಂತೆ. ಕೋಟಿ ಯುಗಗಳು ಹೋಗಲು ಎಂದಿಗೆ ಬರಕೂಡು ಎಂದು ಗಾಬರಿಯಾದವು, ತೊಂದರೆಗೊಳಗಾದೆವು. ಆನಂದ ಸ್ವರೂಪವನ್ನು ಬಿಟ್ಟು ಆ ದೇವಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಉಬ್ಬಸದಿಂದ ಮನಸ್ಸನ್ನು ಚಿಂತೆಯಿಂದ ಚಂಚಲ ಉಳ್ಳದಾದೆವು. ಶಿವನ ನುಡಿದನಂತೆ ಮತ್ತೆ ಧೈರ್ಯದ ದೇವಿಯಂಗ್ರವ ನೊತ್ತಿ ಚಿತ್ತದಿ ಪಿಡಿದು ವಾಯುವ ನೆತ್ತಿ ಕುಂಭಕದಲ್ಲಿ ನಾದೋಂಕಾರ ಸ್ವರದ ಮೊತ್ತ ಕೇಳುತ್ತ ಕೆಳೆಯ ಬೆಳಗುತ್ತಲೊತ್ತುತ್ತಲೇ ಮೂರ್ತಿಯಲ್ಲಿ ಮನತ ಸ್ತುತಿಕ ಈರ್ತಿರಲು ಕೆಲ ದಿವಸಂತು ಕೇಳೆಂದ. ಧೈರ್ಯದಿಂದ ದೇವಿ ಪಾದಗಳನ್ನು ಮನಸ್ಸಿನಲ್ಲಿ ಬಲಾತ್ಕಾರ ಪಡಿಸಿ ಹಿಡಿದು ವಾಯುವನ್ನು ಮೇಲಕ್ಕೆರಿಸಿ ನಿಲ್ಲಿಸಿ ಓಂಕಾರನಾದದ ಸ್ವರಗಳನ್ನು ಸಮೂಹದಲ್ಲಿ ಕೇಳುತ್ತಾ ಮೂರ್ತಿಯಲ್ಲಿ ಜ್ಞಾನ ಪ್ರಕಾಶರಾದ ಬೆಳಕನ್ನು ಹತ್ತಿಸಿ ಮನಸ್ಸನ್ನು ಮೂರ್ತಿಯಲ್ಲಿ ನಿಲ್ಲಿಸಿ ದೇವಿನ ನಾಮಸ್ಮರಣತಾ ಕೆಲವು ದಿವಸ ಅಂತ ಕಳೆದವು. ತೆರೆದವಾವು ಕಣ್ಣುಗಳು ದೇವಿಯ ಬೊರತಿಗಳು ಎಂತೆಂದು ಕಾಣುತ್ತಾ ಕರೆದೆವಾವು ಬಗೆಯ ನಾಮ ಒಳಿಯ ಸ್ತುತಿಗಳಲ್ಲಿ. ಮೆರೆದೆವಾವು ದೇಹಗಳ ಮತ್ತೆಯು ಹರಿದೆವಾವು ಸಂಶಯದ ಮೂರ್ತಿಯು ಬೆರೆದೆವಾವಿ ತೆರೆದ ಎಲೆ ಬಸವೇಶ ಕೇಳೆಂದ. ದೇವಿಯು ಬರುತ್ತಿಹಳು ಹೇಗೆ ಎಂದು ಕಣ್ಣುಗಳನ್ನು ತೆರೆತಾ ಇದ್ದೇವೆ, ಕಾಣದಿರಲು ಮತ್ತೆ ಕಣ್ಣನ್ನು ಮುಚ್ತಾ ಇದ್ದೇವೆ. ದೇವಿ ಬರ್ತಾಳೆ ಎಂದು ಕಣ್ಣನ್ನು ತೆರೆದು ನೋಡ್ತಾ ಇದ್ದೇವೆ, ಬರುತ್ತಿಲ್ಲವೆಂದು ಮತ್ತೆ ಕಣ್ಣನ್ನು ಮುಚ್ತಾ ಇದ್ದೇವೆ. ಈ ರೀತಿ ನಾವು ದೇವಿ ದೇಹವನ್ನು ಮರೆತು ಸಂಶಯವನ್ನು ಓಡಿಸಿ ಮೂರ್ತಿಯನ್ನು ನೆನೆಯುತ್ತಾ ಕುಳಿತಿದ್ದೇವೆ. ಯಾಕೆ ಕಾಣಿಸ ಎಮ್ಮ ರಕ್ಷಿಸ, ಯಾಕೆ ತೋರಿಸ ತನುವನೆಮ್ಮ, ಯಾಕೆ ಮರದಿಯ, ಯಾಕೆ ಕೇಳಲು ಎಲ್ಲೆ ಮಾತೆಮ್ಮು, ಯಾಕೆ ಬರುವಲ್ಲೆಮ್ಮಗೆ ಅಭಯವ, ಯಾಕೆ ಈಯಲು ಎಮ್ಮೆ ಒಲ್ಲೆ ಎಮ್ಮನು, ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದವು ನಾವೆಂದ. ಎಮ್ಮನು ರಕ್ಷಿಸುತ್ತಿಲ್ಲ ಯಾಕೆ ನೀನು, ನಿಮ್ಮ ಶರೀರವನ್ನು ಯಾಕೆ ನಮಗೆ ತೋರಿಸುತ್ತಿಲ್ಲ, ನಮ್ಮನ್ನು ಯಾಕೆ ಮರೆತಿರುವೆ, ನಮ್ಮ ಮಾತು ಯಾಕೆ ಕೇಳಲ್ಲೇ, ಏನು ಕಾರಣ ಬರವಲ್ಲೇ ಅಂತೇಳಿ ಭಯದಿಂದ ನಾವು ಆತುರತಿದ್ದೇವೆ. ದೇವಿಗೆ ಯಾಕೆ ನಮ್ಮನ್ನು ಹುಟ್ಟಿಸಿದೆ ಎಂತೆ ಚಿಂತೆಗೊಳಗಾಗಿದ್ದೇವೆ. ಇಂತು ಬಹುಕಾಲದಲ್ಲಿ ದೇವಿಯ ನಂತು ಭಜಿಸುತ್ತಿರಲು ಬಲಗಣ್ಣಂತು ಹಾರಿತು, ಬಲ ಭುಜವದರಿತ್ತು ಮೂವರಿಗೆ ಚಿಂತೆ ಬಿಡು ಈಗ ದೇವಿ ಬಂದಳು ಎಂತೆನದ ಆಕಾಶವದರಲು ಅಂತರದ ನೆದವು ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಸಿದ್ಧಾನಂದ ಗುರುವರ್ಯ ಚರಣ ಪದ್ಮಂದಿರೇಪ ಶ್ರೀ ಸಿದ್ಧಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ತ್ರಿಮೂರ್ಪದಮ ಪ್ರಥಮೋಧ್ಯಾಯ ಸಂಪೂರ್ಣಂ ಅಂತು ಅಧ್ಯಾಯಕಂ ಒಂದಕಂ ಪದಂ 62 ಪದಂ ಮಂಗಳಮಸ್ತು. ಮೇಲೆ ಹೇಳಿದ ಪ್ರಕಾರ ಬಹುಕಾಲ ದೇವಿಯನ್ನು ಧ್ಯಾನಿಸುತ್ತಿರಲು ಮೂವರಿಗೆ ಶುಭ ಸೂಚಕವಾದ ಬಲಗಣ್ಣು ಬಲಭುಜ ಒದರಿತ್ತು. ಇಗೋ ಚಿಂತೆ ಬಿಡಿರಿ ದೇವಿ ಬಂದಳೆಂದು ಆಕಾಶ ನುಡಿತಾ ಇದೆ. ಅಂತರಂಗದಲ್ಲಿ ಚಿದಾನಂದವುಳ್ಳ ಶ್ರೇಷ್ಠ ಗುರುವನ್ನು ನೆನೆಯುತ್ತಾ ಇದ್ದೇವೆ ಎಂದು ಇಲ್ಲಿಗೆ 1ನೇ ಅಧ್ಯಾಯ ಮುಕ್ತಾಯವಾಗುವುದು. ನಾಳೆಯ ದಿನ 2ನೇ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಏನಾದ್ರೂ ಡೌಟ್ಗಳು ಕೇಳುವಂತದಿದ್ರೆ ಒಂದು 5 ನಿಮಿಷ ಟೈಮ್ ಇರುತ್ತೆ, ಅಷ್ಟರೊಳಗಡೆ ಕೇಳ್ಬೋದು. ನಿನ್ನೆ ದಿನ ಚಿದಾನಂದ್ರ ಬಗ್ಗೆ ಯಾರ ಕೇಳಿದ್ರು, ಕೆಂಚಪ್ಪ ಮೇಷ್ಟ್ರನ್ನವರು ಚಿದಾನಂದ್ರ ಬಗ್ಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಇದ್ರೆ ಲೈನಲ್ಲಿದ್ರೆ ಹೇಳ್ಬೋದಂತ ನಾನು ಬೇಡ್ಕೋತೀನಿ. ನಾನಿದ್ದೀನಿ ಗುರುಗಳೇ, ನಾನೇ ಕೇಳಿದ್ದೆ. ಯೂಟ್ಯೂಬ್ ಅಲ್ಲೂ ಎಲ್ಲೂ ನನ್ಗೆ ಸಿಗ್ಲಿಲ್ಲ. ಬ್ರೀಫ್ ಆಗಿ ಹೇಳೋದಾದ್ರೆ ಒಂಚೂರು ಒಳ್ಳೇದಾಗತ್ತೆ. ನಿಖಿಲ್ ಅವರ ಹೇಳ್ತೀರಾ? ನಿಮಿಷ, ಇವರು ಜಾಯ್ನ್ ಆಗಿದ್ರು ಯಾರು, ಕೆಂಚಪ್ಪ ಅವರು. ಒಂದ್ ನಿಮಿಷ ನೋಡ್ತಾ ಇದ್ದೀನಿ ಅವರು ಜಾಯ್ನ್ ಆಗಿದ್ರ. ಇನ್ಯಾರೋ ರೈಸ್ ಮಾಡಿದಿರಾ, ಹ್ಯಾಂಡ್ ರೈಸ್ ಮಾಡಿದಿರಾ? ಲಕ್ಷ್ಮಣ ಅವಧೂತ ಯಾರೋ ಐಡಿ ನೇಮ್, ಅವ್ರು ಮಾತಾಡದಿದ್ರೆ ಮಾತಾಡಿ. ಮತ್ತೆ ನಾನು ನಿರ್ಮಲಾ ಅಂತ ಬೆಂಗಳೂರಿಂದ. ಇವತ್ತಿಗೆ ಸಂಬಂಧಪಟ್ಟಿದ್ದು ಒಂದಿತ್ತು. ಏನಂದ್ರೆ ಅದೇ ನಾರ್ಮಲ್ ಕನ್ನಡ ಅಂದ್ರೆ ಸಾಮಾನ್ಯ ಜನರಿಗೆ ಮುಟ್ಟೋ ಅಂತ ಕನ್ನಡದಲ್ಲೇ ಇವ್ರು ಬರ್ದಿದ್ದಾರೆ.
ಸಂಸ್ಕೃತದಲ್ಲಿ ಇಲ್ಲ. ಸೊ ಹಾಗಾಗಿ ಎಲ್ರಿಗೂ ಅರ್ಥ ಆಗೋ ತರ ಆಡು ಭಾಷೆಯಲ್ಲೇ ಇರೋದ್ರಿಂದ ಈಸಿಯಾಗಿ ರೀಚ್ ಆಗ್ತಾ ಇದೆ ಅಂತ ಅನಿಸ್ತು ನನ್ಗೆ. ಹರಿಕತೆ ಮುಂಚೆ ಎಲ್ಲ ಹರಿಕತೆ ಸಾಹಿತ್ಯ ನಾವು ಮುಂಚೆ ಚಿಕ್ಕವರಿದ್ದಾಗ ಕೇಳ್ತಾ ಇದ್ವಿ. ಅದು ಕಣ್ಣು ಕಟ್ಟದಂಗೆ ಕಲ್ಪನೆ ಮಾಡ್ಕೋಬಹುದಿತ್ತು ನಾವು. ಆ ರೀತಿ ಹೇಳ್ತಾ ಇರೋದು ನಾಗರಾಜ್ ಗುರುಗಳಿಗೆ ಧನ್ಯವಾದಗಳು ಹೇಳೋಣ ಅಂತ. ಥ್ಯಾಂಕ್ ಇಲ್ಲಮ್ಮ, ನಾವೇನ್ ಪಂಡಿತರಲ್ಲ, ಅಷ್ಟೊಂದ್ ಬರಲ್ಲ. ಯಾಕೆ ಇದರಲ್ಲಿ ಬಹಳ ಇದೆ, ವಿದ್ಯೆ ಅವಿದ್ಯೆ ಬ್ರಹ್ಮ ಉಪಾಧಿ ಇದೆಲ್ಲ ಬಹಳ ಇದೆ ಇದ್ರೊಳಗಿದೆ. ಇದೆಲ್ಲ ಸದ್ಗುರುವಿನ ಅಂತಃಕರಣಕ್ಕೆ ಕೃಪೆಯಾಗಿ ಸದ್ಗುರು ಮುಖೇನ ತಮ್ಮ ಸಂಶಯವನ್ನ ಬಗೆಹರಿಸ್ಕೊಳ್ಬೇಕು. ಹಾಗಾಗಿ ನಾನು ಇಲ್ಲಿ ಮೇಲ್ಮೇಲೆ ಏನ್ ಬರ್ತದ ಅಷ್ಟೇ ಓದಿರೋದು. ಇದು ಸದ್ಗುರುವಿನ ಅಂತಃಕರಣಕ್ಕೆ ಕೃಪೆಯಾಗಿ ಅಂತಃಕರಣಕ್ಕೆ ಬಾಜಿನರಾಗಿ ಗುರು ಪುತ್ರರಾಗಿ ಕೂತು ಇದೆಲ್ಲ ದೇವಿ ಅಂದ್ರೆ ಮೌಲ ಮಾಯೆ, ಚಿತ್ಪಕ್ತಿ, ಚಿತ್ಪಕ್ತಿ ಸ್ವರೂಪ, ಅಸಮ ಮಾಯೆ. ಆಮೇಲೆ ಈ ದೇವಿಗೆ 2 ವಿಧ, ಒಂದು ಬ್ರಹ್ಮವಿದ್ಯೆ, ಬ್ರಹ್ಮ ಮತ್ತು ಚಿತ್ಪಕ್ತಿ, ಒಂದು ವಿಷಮ ಹೊಗೆ ಕರಿವಗೆ. ಇವೆಲ್ಲ ಗುರುಗಳ ಮುಖೇನ ಸಂಶಯವನ್ನ ಬಗೆಹರಿಸ್ಕೋಬೇಕಾಗ್ತದೆ. ಮೊದಲನೇ ಅಧ್ಯಾಯ ಇದು ದೇಹಕ್ಕೆ ಸಂಬಂಧಪಟ್ಟಿದ್ದ ಗುರುಗಳ ಮುಖೇನ ನಾವು ಬಗೆಹರಿಸ್ಕೋಬೇಕು ಸಂಶಯ. ಆದ್ರೂ ಇದನ್ನ ನನಗೆ ಎಷ್ಟು ತಕ್ಕ ಮಟ್ಟ ಅರ್ಥ ಆಗತ್ತೆ ಅಷ್ಟು ತಕ್ಕ ಮಟ್ಟ ಹೇಳ್ತಾ ಇದ್ದೀನಿ. ನಾಳೆಯಿಂದ ಅಧ್ಯಾಯ ಬಹಳ ಚೆನ್ನಾಗಿದಾವು. ನಾಳೆಯಿಂದ ಪೂರ ಆಡು ಭಾಷೆಯಲ್ಲಿ ಇದೆ. ಧನ್ಯವಾದಗಳು ಗುರುಗಳೇ. ಲಕ್ಷ್ಮಣ ಅವಧೂತ ಮಾತಾಡ್ಬೋದು. ಗುರುಗಳೇ ನಮಸ್ತೆ. ನಮಸ್ತೆ. ಗುರುಗಳೇ ಸ್ವಲ್ಪ ರಾಗದಲ್ಲಿ ಓದ್ಬೋದಾಯ್ತಲ್ರಿ? ಚೆನ್ನಾಗಾಗುತ್ತೆ ಅನ್ಸತಿ. ರಾಗ ಬಂದಷ್ಟು ಓದಿದ್ದೀನಿ. ನನಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಅದ್ರಲ್ಲೇ ರಾಗ ಬಂದಷ್ಟು ಓದಿದ್ದೀನಿ. ನಾಳೆಯಿಂದ ಹೌದಾ? ರಾಗ ಚೆನ್ನಾಗಿ ಹೇಳ್ತೀನಿ ಬಿಡಿ. ನಾಳೆ ಆಯ್ತು. ಇವಾಗ ಇದು ಸ್ವಲ್ಪ ತುಂಬಾ ಟಫ್ ವರ್ಡ್ಸ್ ಇದ್ವಿ ಇದ್ರಲ್ಲಿ ಮೊದಲನೇ ಅಧ್ಯಾಯದಲ್ಲಿ. ಹೌದ್ರಿ ಗುರುಗಳೇ. 2ನೇ ಅಧ್ಯಾಯದಿಂದ ಬಹಳ ರಾಗವಾಗಿ ಬರ್ತದೆ. ಹೌನ್ರಿ. ಚಿದಾನಂದ ಅವಧೂತರ ಬಗ್ಗೆ ನಾನು ತಿಳ್ಕೊಂಡಿರೋ ಮಾಹಿತಿನ ನಾನು ಕೊಡೋದಾದ್ರೆ, ಚಿದಾನಂದ ಅವಧೂತರ ಪ್ರಾರಂಭದ ಹೆಸರು, ಬಾಲ್ಯದ ಹೆಸರು, ಪೂರ್ವಾಶ್ರಮದ ಹೆಸರು ಜಂಕಪ್ಪ ಅಂತ. ಆಂಧ್ರ ಪ್ರದೇಶದ ಆದವಾನಿ ತಾಲೂಕಿನ ದೊಡ್ಡ ಹರಿವಾಣದ ಲಕ್ಷ್ಮೀಪತಿ ಮತ್ತು ಹಣ್ಣಮ್ಮ ಅನ್ನುವಂತಹ ದಂಪತಿಗಳ ಗರ್ಭದಲ್ಲಿ ಹುಟ್ಟುತ್ತಾರೆ. ಇವರು ಕಡೆಯ ಮಗನಾಗಿ ಜಂಕಪ್ಪ ಹುಟ್ಟುತ್ತಾರೆ. ಇವ್ರಿಗೆ ಮೊದಲಿಗೆ 2 ಅಣ್ಣಂದಿರಿರ್ತಾರೆ, ನರಸಿಂಹ ಮತ್ತು ಚೂಡಣ್ಣ ಅನ್ನುವಂತ ಅಣ್ಣಂದಿರಿರ್ತಾರೆ. ಅದಾದ್ಮೇಲೆ 3ನೇ ಮಗನಾಗಿ ಇವರು ಹುಟ್ಟುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನ ದೊಡ್ಡ ಹರಿವಾಣದಲ್ಲೇ ನಡೆಸ್ತಾರೆ. 8ನೇ ತರಗತಿಗೆ ಇವರಿಗೆ ಉಪನಯನ ಮಾಡ್ತಾರೆ. ಅದ್ರ ಜೊತೆಗೆ ವೇದಾಧ್ಯಯನ ಮನೆಯಲ್ಲೇ ಮಾಡ್ತಾ ಇರ್ತಾರೆ. ಓದೋದ್ರಲ್ಲಿ ಆಸ್ ಯೂಶುವಲ್ ಚುರುಕಾಗಿರ್ತಾರೆ. ಪ್ರತಿ ಅಧ್ಯಾತ್ಮ ಸಾಧಕರಂತೆ ಇವ್ರಿಗೆ ಲೌಕಿಕಕ್ಕಿಂತ ಅಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ ಇತ್ತು, ಬೆಳೀತಾ ಇತ್ತು. ಒಂದ್ಸಾರಿ ಇವರ ತಂದೆ ತಾಯಿಗಳೇನ್ ಮಾಡ್ತಾರೆ, ಕುಟುಂಬ ಸಮೇತವಾಗಿ ಮನೆದೈವ ನರಸಿಂಹ ದೇವರ ಸೇವೆಗಾಗಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಹೋಬಲಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ನಾರಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಈ ನಾರಪ್ಪ ಅನ್ನುವಂಥವರು ನಮ್ಮ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಗಂಗಾವತಿಯವರು. ಇವರು ಮನೆಯಲ್ಲಿ ಜೀವನ ನಡೆಸಲಿಕ್ಕೆ ತೊಂದರೆ ಇದೆ ಅಂತ ಹೇಳಿದಾಗ ಇವರನ್ನ ಗಂಗಾವತಿಗೆ ಕರ್ಕೊಂಡು ಹೋಗ್ತಾರೆ ನಾರಪ್ಪ ಅವರು. ಗಂಗಾವತಿ ಸಮೀಪದ ಹೆಬ್ಬಾಳದಲ್ಲಿ ಲಕ್ಷ್ಮಕ್ಕ ಎಂಬುವಳಿಗೆ ಸಾಕಷ್ಟು ಜಮೀನಿರುತ್ತೆ. ಇವ್ರ ಮನೆಯವರು ಯಾರು ಕೂಡ ಇರೋದಿಲ್ಲ. ಲಕ್ಷ್ಮೀಗೆ ಆಶ್ರಯ ನೀಡುವಂತೆ ಲಕ್ಷ್ಮಕ್ಕ ಅವರನ್ನ ಬೇಡ್ಕೋತಾರೆ, ವಿನಂತಿ ಮಾಡ್ಕೋತಾರೆ. ಆಗ ಅವರು ಒಪ್ಕೋತಾರೆ. ಹಾಗಾಗಿ ಲಕ್ಷ್ಮೀಪತಿ ಸಂಸಾರ ಸಮೇತವಾಗಿ ಇಲ್ಲಿ ಬಂದು ವ್ಯವಸಾಯ ಮಾಡಿಕೊಂಡು ಜೀವನವನ್ನ ನಡೆಸ್ತಾರೆ. ಎಲ್ಲಿಯ ಆಂಧ್ರ ಪ್ರದೇಶ, ಎಲ್ಲಿಯ ಕರ್ನಾಟಕ ನೋಡಿ, ಋಣ ಹೆಂಗಿದೆ ಅನ್ನುವಂಥದ್ದು. ಕರ್ನಾಟಕಕ್ಕೆ ಬರ್ತಾರೆ. ಆ ಕಾಲದಲ್ಲಿ ಜಂಕಪ್ಪ ಅಂದ್ರೆ ಚಿದಾನಂದ ಅವಧೂತರ ಪೂರ್ವಾಶ್ರಮದ ಹೆಸರು. ಆಧ್ಯಾತ್ಮಿಕ ಒಲವು ಹೆಚ್ಚಾಗಿರತಕ್ಕಂಥದ್ದನ್ನ ಲಕ್ಷ್ಮಕ್ಕ ಅನ್ನುವಂಥವ್ರು ಗಮನಿಸ್ತಾರೆ. ಆ ಲಕ್ಷ್ಮಕ್ಕ ಅನ್ನುವಂಥವ್ರು ಜಂಕಪ್ಪ ಅವರಿಗೆ ಒಂದು ಲಕ್ಷ್ಮಿಯ ವಿಗ್ರಹವನ್ನೊಂದನ್ನ ಕೊಟ್ಟು ಪೂಜೆ ಮಾಡ್ಲಿಕ್ಕೆ ಹೇಳ್ತಾರೆ. ಅದಾದ್ಮೇಲೆ ತಂದೆ ತಾಯಿ ತೀರ್ಕೊಂಡ ನಂತರ ಆತ್ಮೀಯರ ಸೂಚನೆಯ ಮೇರೆಗೆ ಅಯೋಧ್ಯೆಯಲ್ಲಿರ್ತಕ್ಕಂತಹ ಸದ್ಗುರು ಕೊಂಡಪ್ಪ ಅವರ ಸಂಪರ್ಕ ಆಗತ್ತೆ. ಸದ್ಗುರು ಕೊಂಡಪ್ಪ ಅವರ ಬಳಿಗೆ ಬರ್ತಾರೆ. ಜಂಕಪ್ಪನ ಆಧ್ಯಾತ್ಮಿಕ ಆಸಕ್ತಿಯನ್ನ ಗಮನಿಸಿದಂತಹ ಗುರುಗಳಾದಂತಹ ಕೊಂಡಪ್ಪ ಅವರು ಅವರನ್ನ ಶಿಷ್ಯನನ್ನಾಗಿ
ಪರಿಗ್ರಹಿಸ್ಕೋತಾರೆ, ಶಿಷ್ಯನನ್ನಾಗಿ ಮಾಡ್ಕೋತಾರೆ. ಕಾಲ ಕಳೆದಂತೆ ಜಂಕಪ್ಪನನ್ನ ಚಿದಾನಂದ ಅಂತ ಅವ್ರು ಕರೀತಾರೆ. ಹಲವು ಕಾಲ ಕಳೆದ ಮೇಲೆ ಗುರುಗಳು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಾ ಅಂತೇಳಿ ಜಂಕಪ್ಪ ಅವರಿಗೆ ಕೊಂಡಪ್ಪ ಅವರು ಆದೇಶವನ್ನ ಮಾಡ್ತಾರೆ. ಅದರ ಅನ್ವಯ ಹಲವಾರು ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಿಕೊಂಡು ಕೊನೆಗೆ ಅಯೋಧ್ಯ ನಗರಕ್ಕೆ ಬರ್ತಾರೆ, ಹಿಂದಿರುಗಿ ಬರ್ತಾರೆ. ಅಯೋಧ್ಯ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅಯೋಧ್ಯ, ರಾಮ ಅಯೋಧ್ಯ ಅಲ್ಲ, ಕರ್ನಾಟಕದಲ್ಲೇ ಇರುವಂತದ್ದು. ಅಯೋಧ್ಯೆ ಗ್ರಾಮದ ನದಿ ದಂಡೆಯಲ್ಲಿ ಅಶ್ವತ್ಥ ವೃಕ್ಷದ ಬಳಿ ಚಿದಾನಂದ ಅವರು ಹಠಯೋಗ ಮತ್ತು ರಾಜಯೋಗವನ್ನ ಸಾಧನೆ ಮಾಡ್ತಾರಂತೆ. ಆ ಬಳಿಕ ಅವರಿಗೆ ಮದುವೆ ಆಗುವಂತೆ ಚಿದಾನಂದ ಅವರನ್ನ ಒತ್ತಾಯ ಮಾಡ್ತಾರೆ. ಒತ್ತಾಯಿಸಿದಾಗ ಅವರ ಊರನ್ನ ಬಿಟ್ಟು ಕಾಶಿ ಯಾತ್ರೆಗೆ ಹೊರಡ್ತಾರೆ. ದಾರಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ನೈತಿಕತೆ, ಆಧ್ಯಾತ್ಮ, ಗುರುಭಕ್ತಿ ಈ ಪ್ರಕಾರದಲ್ಲಿ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾ, ಪ್ರವಚನವನ್ನ ಮಾಡ್ತಾ, ಅಲ್ಲಲ್ಲಿ ಜನಜಾಗೃತಿಯನ್ನ ಮಾಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಕೊನೆಗೆ ಕಾಶಿ ಯಾತ್ರೆಯಿಂದ ಅಯೋಧ್ಯೆಗೆ ಬಂದಂತ ಚಿದಾನಂದರು ಅಲ್ಲಿಯ ವಾಸ ಇದ್ದು ಜ್ಞಾನ ಸಿಂಧು, ಪಂಚೀಕರಣ, ತತ್ವ ಚಿಂತಾಮಣಿ ಎನ್ನುವಂತಹ ಗ್ರಂಥಗಳನ್ನ ಬರೀತಾರೆ. ಅದಾದ್ಮೇಲೆ ಗುರು ಕೊಂಡಪ್ಪ ಅವರ ಬಳಿಗೆ ಹೋದಾಗ ಗುರು ಕೊಂಡಪ್ಪ ಅವ್ರು ಹೇಳ್ತಾರೆ, ಸಾಧನೆಯನ್ನ ನೀನು ಮುಂದುವರ್ಸು ಅಂತೇಳಿ. ಅದರಂತೆ ಸಿದ್ಧ ಪರ್ವತಕ್ಕೆ ಚಿದಾನಂದ ಅವಧೂತರು ಬರ್ತಾರೆ. ಸಾಧನೆಯನ್ನ ಗುರುವಿನ ಆಜ್ಞೆಯಂತೆ ಕೊಂಡಪ್ಪ ಅವರು ಏನು ಆಜ್ಞೆ ಮಾಡಿದ್ರು, ಇನ್ನೂ ಕೂಡ ಸಾಧನೆ ಮಾಡ್ಬೇಕು ನೀನು ಅನ್ನುವಂತ ಆಜ್ಞೆ ಏನು ಮಾಡಿದ್ರು, ಅದರ ಆಜ್ಞಾನುಸಾರವಾಗಿ ಸಿದ್ಧ ಪರ್ವತಕ್ಕೆ ಬರ್ತಾರೆ. ಸಿದ್ಧ ಪರ್ವತಕ್ಕೆ ಬಂದಂತ ಚಿದಾನಂದರು ಅಲ್ಲಿ ಆಧ್ಯಾತ್ಮಿಕ ಆಧ್ಯಾತ್ಮ ಸಾಧನೆಯನ್ನ ಮುಂದುವರಿಸ್ತಾರೆ. ಆಧ್ಯಾತ್ಮ ಸಾಧನೆಯನ್ನ ಮಾಡ್ತಾ 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 ಒಂದು ದಿನ ತಾಯಿ ಬಗಳಾಮುಖಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆಗಿ ವರವನ್ನ ಬೇಡು ಅಂತಂದಾಗ ಚಿದಾನಂದ ಅವಧೂತರು ಬೇಡ್ಕೋತಾರೆ, ಸಮಾಜದ ಒಳಿತಿಗಾಗಿ ರಚಿಸಿದಂತಹ ಶ್ರೀಚಕ್ರದಲ್ಲಿ ನೀನು ನೆಲೆಸಬೇಕು ತಾಯಿ ಅಂತೇಳಿ ಚಿದಾನಂದ ಅವಧೂತರು ಬೇಡ್ಕೋತಾರೆ. ಕಾಲ ಕಳೆದಂತೆ ಚಿದಾನಂದ ಅವಧೂತ ಅಂತೇಳಿ ಪ್ರಸಿದ್ಧರಾಗ್ತಾರೆ. ಬಗಳಾಮುಖಿಯನ್ನ ಆರಾಧನೆ ಮಾಡ್ತಾ ಅಲ್ಲಿಯೇ ಇರ್ತಾರೆ. ತಮ್ಮ ಸಾಧನೆಯಲ್ಲಿ ಸಿಕ್ಕ ಅನುಭವಗಳನ್ನ, ಭಕ್ತಿ ಹಾಗೂ ಆಧ್ಯಾತ್ಮಿಕ ವಿಚಾರಗಳನ್ನ ಜನರಿಗೆ ಹೇಳ್ತಾ ಜನರಲ್ಲಿ ಆಧ್ಯಾತ್ಮಿಕ ಒಲವನ್ನ ಬೆಳೆಸ್ತಾರೆ. ಗಗನ ತತ್ವ ವಿಚಾರಗಳನ್ನ ಸುಲಭವಾಗಿ ಅರ್ಥ ಆಗುವಂತೆ ಕನ್ನಡದಲ್ಲಿ ಹಾಡುಗಳ ಮೂಲಕ ತಿಳಿಸಿದಂತವ್ರು ಚಿದಾನಂದ ಅವಧೂತರು. ಚಿದಾನಂದ ಅವಧೂತರು ಸಿದ್ಧ ಪರ್ವತ ಅಂತ ಹೇಳಿದ್ರೆ ಈಗಿನ ಸಿಂಧನೂರು ತಾಲೂಕಿನ ಅಂಬಾಮಠದಲ್ಲಿ ಬರುತ್ತೆ ಅದು ಸಿದ್ಧ ಪರ್ವತ ಅನ್ನುವಂಥದ್ದು. ಹೀಗೆ ಅಧ್ಯಾತ್ಮ ಜೀವನವನ್ನ ನಡೆಸ್ತಾ ಇದ್ದಂತಹ ಚಿದಾನಂದ ಅವಧೂತರು ದೇವಿ ಮಹಾತ್ಮೆಯನ್ನ ರಚಿಸ್ತಾರೆ. 18 ಸಂಧಿಗಳು ಅಂದ್ರೆ 18 ಅಧ್ಯಾಯಗಳನ್ನ ರಚಿಸ್ತಾರೆ. ಇದು ಭಾಮಿನಿ ಷಟ್ಪದಿಯಲ್ಲಿ ಇರುವಂತದ್ದು ಪದ್ಯ ಕಾವ್ಯ. ಇದು ಪದ್ಯದ ರೀತಿಯಲ್ಲಿದೆ. ಭಾಮಿನಿ ಷಟ್ಪದಿಯಲ್ಲಿದೆ. ಷಟ್ಪದಿ, ಷಟ್ ಅಂದ್ರೆ 6 ಸಾಲಲ್ಲಿರ್ತಕ್ಕಂಥ ಪದ್ಯವನ್ನ ಷಟ್ಪದಿಗಳು ಅಂತ ನಾವು ಕರಿತೀವಿ. 769 ಪದ್ಯಗಳಿಂದ ಕೂಡಿರ್ತಕ್ಕಂತಹ ಭಾಮಿನಿ ಷಟ್ಪದಿಯ ಮಹಾಕಾವ್ಯ ಇದು. ಏನು ದೇವಿ ಮಹಾತ್ಮೆ. ಇದು ದುರ್ಗಾ ಸಪ್ತಸತಿಯ ಅನುವಾದ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿ ಸಾಧನೆಯನ್ನ ಮಾಡಿಕೊಂಡು 1781 ಪ್ಲವಂಗ ಸಂವತ್ಸರದ ಮಾಘ ಬಹುಳ ತ್ರಯೋದಶಿ ಎಂದು ಕನಕಗಿರಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಸಜೀವ ಸಮಾಧಿಯನ್ನ ತಕೋತಾರೆ. ಈಗಲೂ ಕೂಡ ನಾವು ಕನಕಗಿರಿಯಲ್ಲಿ ಸಮಾಧಿಯನ್ನ ನಾವು ಕಾಣಬಹುದು ಅನ್ನುವಂಥದ್ದು. ಇವಿಷ್ಟು ಇವರ ಬಗ್ಗೆ ಇರ್ತಕ್ಕಂಥ ನಾನು ತಿಳಿದಿರ್ತಕ್ಕಂಥ ಮಾಹಿತಿ. ನೆನ್ನೆ ನಾಗರಾಜ್ ಹೇಳಿರುವಂತ ಮಾಹಿತಿಯನ್ನ ಬಿಟ್ಟು ನನಗೆ ತಿಳಿದಿರುವಂತ ಮಾಹಿತಿಯನ್ನ ನಾನು ಹೇಳಿದ್ದೇನೆ. ಇನ್ನು ಚಿದಾನಂದರು ಬರೆದಿರತಕ್ಕಂತ ಗ್ರಂಥಗಳು ಯಾವ್ಯಾವ ಅಂತಂದ್ರೆ ನಿನ್ನೆ ಕಳಿಸಿದ್ರಲ್ಲ, ಹೇಳ್ತೀರಾ ನಿಖಿಲ್? ಹೇಳ ಹೇಳಿ. ಚಿದಾನಂದರು ಬರೆದಿರ್ತದ ಮೊದಲನೇದು ಅತಿ ಶ್ರೇಷ್ಠವಾದದ್ದು ಜ್ಞಾನ ಸಿಂಧು. ಜ್ಞಾನಿಗಳಿಗೆ ಶ್ರೇಷ್ಠವಾಗಿರೋದು ಜ್ಞಾನ ಸಿಂಧು. ಇಹಪರದಲ್ಲಿ ಸುಖವನ್ನು ಇಹಪರದಲ್ಲಿ ಸುಖವನ್ನು ತೆಗೆದುಕೊಂಡು ಅಂತ್ಯದಲ್ಲಿ ಮೋಕ್ಷವನ್ನು ಬೇಕಂದ್ರೆ ದೇವಿ ಮಹಾತ್ಮೆ. ಅವರು ಮೊದಲನೇದು ಬರೆದಿರೋ ಜ್ಞಾನ ಸಿಂಧು, ಎರಡನೇದು ಚಿದಾನಂದ ಲಹರಿ, ಮೂರನೇದು ಬಗಳಾಂಬರಗಳೆ, ನಾಲ್ಕನೇದು ದೇವಿ ಮಹಾತ್ಮೆ, ಐದನೇದು ಬಗಳಾಂಬ ಶತಕ, ತತ್ವ ಸವಾಯಿ, ತತ್ವ ಕೀರ್ತನೆಗಳು, ಬಗಳಾ ಬ್ರಹ್ಮೈಕ್ಯ, ನಾರಾಯಣ ಸ್ತೋತ್ರ, ಅಧ್ಯಾತ್ಮ ಶತಕ, ಬಗಳಾ ಕೀರ್ತನೆಗಳು, ಕಥಾಸಾಗರ, ತತ್ವ ಚಿಂತಾಮಣಿ, ಪಂಚೀಕರಣ ಮತ್ತು ಜೀವನ್ ಮುಕ್ತಿಪಟ. ಇಷ್ಟು ಅವರು ಗುರುತಿಸಿದಂತ ಪಟ್ಟಿಗಳು, ಚಿದಾನಂದರು ರಚಿಸಿದಂತ ಒಂದು ಗ್ರಂಥಗಳಿವು. ಇಷ್ಟು ಚಿದಾನಂದರ ಒಂದು ಜೀವನ ಚರಿತ್ರೆ. ಮತ್ತೆ ಬೇರೆ ಯಾರ ಏನಾದ್ರು ಮಾತಾಡ್ತೀರಾ? ಮಂಗಳ ಕೂಡ ಅಲ್ವಾ? ಟೈಮ್ ಆಯ್ತು. ಇನ್ನು ಒಂದು ಲಾಸ್ಟ್ ಪ್ರಶ್ನೆ, ಈ ಪುಸ್ತಕಗಳು ಕನ್ನಡ ಸಾಹಿತ್ಯ ಪರಿಷತ್ತು ಆತರ ಎಲ್ಲಾದ್ರೂ ಸಿಗ್ಬಹುದಾ ಅಂತ? ಸಿಗ್ಬೋದು, ವಿಚಾರ ಮಾಡಿ. ಸಿಕ್ಕರೆ ನಮಗೂ ಕೊಡಿ. ಖಂಡಿತ ಗುರುಗಳೇ. ಆಯ್ತು, ಸಿಗ್ಬೋದು, ವಿಚಾರ ಮಾಡಿ.
ನಾವು ಬಗಳಾಮುಖಿ ನೆಲೆಸಿದಾಳಲ್ಲ ಅಂಬಾಮಠದಲ್ಲಿ ಅವಧೂತರಿದ್ದಾರೆ. ಅವ್ರು ತುಂಬಾ ಪರಿಚಯ ನನಗೆ. ಈಗ ಮೋಸ್ಟ್ಲಿ ಅವ್ರು ತೀರ್ಕೊಂಡ್ರೆ ಬಹಳ ವಯಸ್ಸಾಗಿತ್ತು. ಅವ್ರ ಪರಿಚಯ, ಅವ್ರ ಹತ್ರ ಕೇಳಿದ್ವಿ ನಾವು. ಕೆಲವೊಂದು ಇದಾವಂತ ಹೇಳಿದ್ರೆ ಇನ್ ಕೆಲವು ಇದಾವಂತ ಇನ್ ಕೆಲವು ಸಿಗ್ಲಿಲ್ಲ ಅವ್ರ ಹತ್ರನು ಕೂಡ. ನಾನು ಮರ್ತ್ ಬಿಟ್ಟಿದ್ದೆ. ಈಗ ಮೊನ್ನೆ ಯಾರೋ ನಿನ್ನೆ ಯಾರೋ ನಿಖಿಲ್ ಅವ್ರು ಯಾರೋ ಗೊತ್ತಿರೋ ಒಬ್ರು ಕೆಂಚಪ್ಪ ಮೇಷ್ಟ್ರನವ್ರು ಕಳ್ಸ್ಕೊಟ್ರು ಅಂತೇಳಿ ಮತ್ತೆಲ್ಲ ನೆನಪು ಮಾಡ್ಕೊಂಡ್ರೆ, ಸಿಕ್ಕರೆ ಖಂಡಿತವಾಗಿ ಗ್ರೂಪ್ ಅಲ್ಲಿ ಹೇಳ್ತೀವಿ. ನಿಮ್ಗೂ ಸಿಕ್ಕರೆ ನಮಗೂ ಕಳ್ಸ್ಕೊಡಿ. ಚಿದಾನಂದ್ರು ಅತಿ ಶ್ರೇಷ್ಠವಾದದ್ದು ಆತ್ಮಾನಂದ ಸಾಗರದಲ್ಲಿ ತೇಲಿಸುವ ಸಕಲ ವೇದ ಶಾಸ್ತ್ರ ಪುರಾಣ ಸ್ಮೃತಿ ಉಪನಿಷತ್ತುಗಳ ಸಾರವೇ ಜ್ಞಾನ ಸಿಂಧ. ಬಹಳ ಅದ್ಭುತವಾಗಿದೆ ಜ್ಞಾನ ಸಿಂಧು. ಓದಿ, ತುಂಬಾ ದೇವಿ ಮಹಾತ್ಮೆಗಿಂತಲೂ ಅದ್ಭುತವಾಗಿದೆ ಅದು ಜ್ಞಾನ ಸಿಂಧು. ರಾಜವಿಗೆ ಚಿದಾನಂದ ಅವಧೂತರ ಬರ್ದಿರೋದು. ಬಗಳಾಂಬ ರಗೆಳೆನೂ ಚೆನ್ನಾಗಿದೆ. ಮತ್ತೆ ಮಂಗಳ ಕೊಡ್ಲಾ ನಿಖಿಲ್? ಇವರು ಕೆಂಚಪ್ಪ ಅವರಿದ್ದಾರೆ. ಅವರು ದೇವಿ ಮಹಾತ್ಮೆ ಬಗ್ಗೆ ಏನಾದ್ರು ತಮ್ಮ ಅಭಿಪ್ರಾಯವನ್ನ ಅಥವಾ ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಳಿ ಸರ್. ನಾವೇನ್ ಚೇಂಜ್ ಮಾಡ್ಕೋಬೇಕು ಹೇಳಿ? ನಾವು ಇನ್ನು ಏನ್ ಹೇಳ್ಬೇಕಂತ ಹೇಳಿ ಅದನ್ನ ಸರಿ ಮಾಡ್ಕೊಳೋಣ. ಅವ್ರದ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅವ್ರಿಲ್ಲ ಅನ್ಸುತ್ತೆ. ಮತ್ತೆ ಬೇರೆ ಗುರುಗಳೇ ನಮಸ್ತೆ. ನಮಸ್ತೆ. ಇದರಲ್ಲಿ ತಿದ್ಕೊಳ್ಳೋದಂತದ್ ಏನಿಲ್ಲ ಗುರುಗಳೇ, ಭಕ್ತಿ ಮುಖ್ಯ. ಆ ಭಕ್ತಿಗೆ ಮನ್ನಣೆ ಕೊಡ್ಬೇಕೇ ವಿನ ಬೇರೆ ಯಾವ್ದಕ್ಕೂ ಇಲ್ಲ ಅಂತ ನನ್ನ ಅನಿಸಿಕೆ ಗುರುಗಳೇ. ತುಂಬಾ ಚೆನ್ನಾಗಿ ವಿಶ್ಲೇಷಣವಾಗಿ ಹೇಳಿದ್ರು. ಚಿದಾನಂದ ಅವಧೂತರ ಬಗ್ಗೆ ನಿಮ್ ಫ್ರೆಂಡ್ ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಿಖಿಲ್ ಗೌಡ ಅಂತ. ನಿಖಿಲ್ ಗೌಡ ಅಂತ. ಥ್ಯಾಂಕ್ ಯು ಗುರುಗಳೇ. ನಿಮ್ಗೂ ಕೂಡ ಈ ಗ್ರೂಪ್ ಬಹಳ ಅವರೇ ಚೆನ್ನಾಗಿ. ನಡ್ಸೋದು. ನನಗಂತೂ ಮೈ ಕೂದ್ಲೆಲ್ಲ ಈಗ್ಲೂ ನೆಮ್ಮದಿ ಇರ್ತಿದಾವ್ ಗುರುಗಳೇ. ಅದನ್ನ ಚಿದಾನಂದ ಅವಧೂತರ ಬಗ್ಗೆ ಕೇಳಿದ್ದು ಬಹಳ ಸಂತೋಷ ಆಯ್ತು. ನಾ 30 ವರ್ಷದಿಂದನೂ ದೇವಿ ಪಾರಾಯಣ ಮಾಡ್ಕೊಂಡ್ ಬರ್ತಿದೀನಿ ಗುರುಗಳೇ. ಬಹಳ ಒಳ್ಳೇದಮ್ಮ. ಆದ್ರೂ ಆಕಿ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಸಾಕಷ್ಟು ಗೊಂದಲಗಳೆಲ್ಲ ನಿವಾರಿಸ್ಕೊಂಡು ಹಂತವಾಗಿ ಮಾರ್ಗ ಕೊಡ್ತಾಳೆ. ಮನಸ್ಸಿನ ಸಂಶಯವೆಲ್ಲ ಅಡಗ್ಬೇಕಲ್ಲಮ್ಮ. ದೇವಿ ಸಾಕ್ಷಾತ್ಕಾರ ಮೊದಲು ಸದ್ಗುರುವಿನ ಅಂತಃಕರಣಕ್ಕೆ ಪ್ರಾಪ್ತಿ ಆಗ್ಬೇಕು, ಆಮೇಲೆ ದೇವಿ ಸಾಕ್ಷಾತ್ಕಾರ ಆಗೋದು. ಆಮೇಲೆ ಅದ್ ಮನಸ್ಸಿನ ಸಂಶಯವೆಲ್ಲ ಅಡಗಿದ ನಂತರ ದೇವಿ ನಿಮಗೆ ಸಾಕ್ಷಾತ್ಕಾರ ಆಗತ್ತೆ. ಹೋದ್ರೆ ಒಳ್ಳೇದಾಗ್ತದೆ. ಮಾಡ್ತಾ ಇದ್ದೀನಿ ಗುರುಗಳೇ. ದೇವಿ ದಾರಿ ತೋರಿಸ್ತಿದ್ದಾಳೆ ಎಲ್ಲದಕ್ಕೂ. ಆಯ್ತು, ಒಳ್ಳೇದು ಮಾಡಿ. ದರ್ಶಕರಾಗಿ ಜೊತೆಗಿದ್ದಾಳೆ ಗುರುಗಳೇ. ನಿಮ್ಮ ಹತ್ರ ಇನ್ನು ಕೇಳ್ತಾ ಇರೋದು ಇನ್ನು ಸಂತೋಷ ಆಗ್ತಾ ಇದೆ. ಬಹಳ ಒಳ್ಳೊಳ್ಳೆ ವಿಚಾರಗಳು ಹಂಚ್ಕೊಳ್ತಾ ಇದೀವಿ. ಇದಕ್ಕೆ ಒಂದು ದಾರಿ ಮಾಡ್ಕೊಟ್ಟಂತ ಪ್ರತಾಪ್ ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಗುರುಗಳೇ. ಜೈ ಗುರುದೇವ. ನಿಮ್ ಪ್ರತಾಪರ್ಗೆ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗುರುಗಳೇ. ಜೈ ಗುರುದೇವ ದತ್ತ. ನೆಕ್ಸ್ಟ್ ಲಕ್ಷ್ಮಣ ಅವಧೂತ ಮತ್ತೆ ರೈಸ್ ಮಾಡಿದ್ದಾರೆ. ಏನಾದ್ರು ಹೇಳುದಿದ್ರೆ 1 ನಿಮಿಷದಲ್ಲಿ ಹೇಳ್ಬೋದು, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ. ಅಲ್ಲ, 10:30 ಆಯ್ತು. ಲಕ್ಷ್ಮಣ ಅವಧೂತ. ಮಂಗಳ ಕೊಡ್ಲಾ? ಮಂಗಳ ಕೊಡು ನಾಗರಾಜ್. ಓಂ ಮಂಗಳಂ ಓಂಕಾರ ಮಂಗಳಂ, ಓಂ ಮಂಗಳಂ ಓಂಕಾರ ಮಂಗಳಂ, ಆವುಕಾರ ಮಹಾಕಾರ ಪೂರ್ಣ ಮಂಗಳಂ, ನಾವುಕಾರ ಮಹಾಕಾರ ಪೂರ್ಣ ಮಂಗಳಂ, ನಾ ಮಂಗಳಂ ನಕಾರ ಮಂಗಳಂ, ನಾ ಮಂಗಳಂ ನಕಾರ ಮಂಗಳಂ, ನಾದ ಬಿಂದು ಕಲಾತೀತ ಗುರುವೆ ಮಂಗಳಂ, ಸದ್ಗುರುವೆ ಮಂಗಳಂ, ಮಾ ಮಂಗಳಂ ಮಕಾರ ಮಂಗಳಂ, ಮಾ ಮಂಗಳಂ ಮಕಾರ ಮಂಗಳಂ, ಮಾಧವಾದ ನಿರುತ ಪಾದ್ಯ ಪೂಜ್ಯ ಮಂಗಳಂ, ಮಾಧವಾದ ನಿರುತ ಪಾದ್ಯ ಪೂಜ್ಯ ಮಂಗಳಂ, ಶ್ರೀ ಮಂಗಳಂ ಶಿಕಾರ ಮಂಗಳಂ, ಶ್ರೀ ಮಂಗಳಂ ಶಿಕಾರ ಮಂಗಳಂ, ಸಿದ್ಧ ಸಾಧ್ಯ ಮುನಿಕುಲಾದಿ ಸೋಮ ಮಂಗಳಂ, ಸಿದ್ಧ ಸಾಧ್ಯ ಮುನಿಕುಲಾದಿ ಸೋಮ ಮಂಗಳಂ, ವಾ ಮಂಗಳಂ ವಕಾರ ಮಂಗಳಂ, ವಾ ಮಂಗಳಂ
ವಕಾರ ಮಂಗಳಂ ವೇದ ವೇದ ಶೀಲ ವರದ ಸ್ತುತ್ಯ ಮಂಗಳಂ ವೇದ ವೇದ ಶೀಲ ವರದ ಸ್ತುತ್ಯ ಮಂಗಳಂ ಯಾ ಮಂಗಳಂ ಯಕಾರ ಮಂಗಳಂ ಯಾ ಮಂಗಳಂ ಯಕಾರ ಮಂಗಳಂ ಯಮಾದಿ ಯೋಗ ಭೋಗ ಭಾಗ್ಯ ಮುಕ್ತಿ ಮಂಗಳಂ ಯಮಾದಿ ಯೋಗ ಭೋಗ ಭಾಗ್ಯ ಮುಕ್ತಿ ಮಂಗಳಂ ಓಂ ಮಂಗಳಂ ಓಂಕಾರ ಮಂಗಳಂ ಆವುಕಾರ ಮಹಾಕಾರ ಪೂರ್ಣ ಮಂಗಳಂ ಆವುಕಾರ ಮಹಾಕಾರ ಪೂರ್ಣ ಮಂಗಳಂ. ಆಮೇಲೆ ಇನ್ನೊಂದು ನಾನು ಹೇಳೋದ್ ಮರ್ತೆ, ನಿನ್ನೆ ದರಾ ಬೇಂದ್ರೆಯವರ ಹುಟ್ಟಿದ ದಿನ. ನನಗೆ ತುಂಬಾ ಇಷ್ಟ ಆದಂತ ಕವಿಗಳಲ್ಲಿ ದರಾ ಬೇಂದ್ರೆ ಒಬ್ರು. ಯಾಕೆಂದ್ರೆ ಅವರ ಕಾವ್ಯನಾಮ ಅಂಬಿಕಾತನೇ ದತ್ತ ಅವರ ನಿನ್ನೆ ಹುಟ್ಟಿದಂತ ದಿನ. ಅವ್ರ ಬಗ್ಗೆ ಒಂದ್ 2 ನಿಮಿಷ ಹೇಳ್ತೇನೆ, ಯಾಕೆಂದ್ರೆ ನಿನ್ನೆ ಹೇಳ್ಬೇಕಿತ್ತು, ನಿನ್ನೆ ನಾನು ಮರ್ತೆ, ಸಮಯದ ಅಭಾವ. ಅವ್ರ ಬಗ್ಗೆ ಒಂದ್ 2